ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಮೇಧ AS. ನನ್ನ ಹೆಸರು ಸುಭಾಷ್ KC. ನಾನು ನಿಮಗೆ ಇವತ್ತು ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೂಲಕ ತಗೊಳ್ತಾ ಇದ್ದೇನೆ. ಸೊ ಎಲ್ಲ ಗ್ರೂಪ್ ಸಿ ಎಕ್ಸಾಮ್ಸ್ ಇನ್ಕ್ಲೂಡಿಂಗ್ KEA ಪೇಪರಿಗೆ ಏನಿದೆ ರೀಸೆಂಟಾಗಿ ಆ ಎಕ್ಸಾಮಿಗೆ ಉಪಯುಕ್ತವಾದ ಕ್ವಶನ್ಸ್ನ ನೋಡ್ತಾ ಹೋಗೋಣ, ಸಾಲ್ವ್ ಮಾಡ್ತಾ ಹೋಗೋಣ. ಕಂಪ್ಯೂಟರ್ ಸೈನ್ಸ್ ಕ್ವಶನ್ಸ್ನ ಬನ್ನಿ ಶುರು ಮಾಡೋಣ. ಫಸ್ಟ್ ಕ್ವಶನ್, ADSL ಸ್ಟ್ಯಾಂಡ್ಸ್ ಫಾರ್. ADSL ಅಂದರೆ ಅದರ ವಿಸ್ತೃತ ರೂಪ ಏನು, ಅದರದ್ದು ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾನೆ ಇಲ್ಲಿ. ಆಟೋಮೆಟಿಕ್ ಡಿಜಿಟಲ್ ಸ್ಯಾಟಲೈಟ್ ಲಿಂಕ್, ಅಸಿಮೆಟ್ರಿಕ್ ಡಿಜಿಟಲ್ ಸ್ಯಾಟಲೈಟ್ ಲಿಂಕ್, ಅಸಿಂಕ್ರೋನಸ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲಿಂಕ್, ಆಡಿಯೋ ಡಿಜಿಟಲ್ ಸಿಗ್ನೇಚರ್ ಲಿಂಕ್. ಸೊ ADSL ನಿಮಗೆ ಗೊತ್ತಿದ್ರೆ ಆನ್ಸರ್ ಮಾಡ್ಬೋದು. ಸರಿಯಾದ ಉತ್ತರ ಏನು? ಅಸಿಂಕ್ರೋನಸ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲಿಂಕ್. ಇದು ಒಂದು ಬ್ರಾಡ್ಬ್ಯಾಂಡ್ ಟೆಕ್ನಾಲಜಿ. ADSL ಒಂದು ಅಸಿಂಕ್ರೋನಸ್ ಡಿಜಿಟಲ್ ಸಬ್ಸ್ಕ್ರೈಬರ್ಸ್ ಲಿಂಕ್. ಏನಿದು? ಇದು ಬ್ರಾಡ್ಬ್ಯಾಂಡ್ ಟೆಕ್ನಾಲಜಿ. ಇದು ಬ್ರಾಡ್ಬ್ಯಾಂಡ್ ಟೆಕ್ನಾಲಜಿ. ಯಾವ ರೀತಿ ಇದು ಬ್ರಾಡ್ಬ್ಯಾಂಡ್ ಕೊಡುತ್ತೆ, ಯಾವ ರೀತಿ ಇದು ಇಂಟರ್ನೆಟ್ ಪ್ರೊವೈಡ್ ಮಾಡುತ್ತೆ ಅಂದರೆ, ತಾಮ್ರದ ಲೈನ್, ಕಾಪರ್ ಲೈನ್ಸ್ ಏನಿದೆ, ನಾವು ಟೆಲಿಫೋನ್ ಎಕ್ಸ್ಚೇಂಜ್ ಥರ, ಟೆಲಿಫೋನ್ ಹಳೆ ಕಾಲದಲ್ಲಿ ಲ್ಯಾಂಡ್ ಲೈನ್ ಏನು ಯೂಸ್ ಮಾಡ್ತಿದ್ವಿ, ಕಾಪರ್ ಲೈನ್, ಅದೇ ಥರ ಕಾಪರ್ ಲೈನ್ ಮೂಲಕ ADSL ಟೆಕ್ನಾಲಜಿ ಇಂಟರ್ನೆಟ್ನ ಕೊಡುತ್ತೆ. ಇದು ಎಸಿಂಕ್ರೋನಸ್. ಏನಕ್ಕೆ ಅಂದರೆ, ಎಸಿಂಕ್ರೋನಸ್ ಅಂದರೆ ಸಮಾನ ಅಲ್ಲದ. ಸೊ ಈಗ ನನ್ನ ಬಲಗೈ ಎಡಗೈ ಎರಡು ಸಮಾನ ಅಲ್ಲ ಅಂದರೆ ಅಸಮಾನ ಅಥವಾ ಎಸಿಂಕ್ರೋನಸ್. ಡೌನ್ಲೋಡ್ನ, ಇದು ಡೌನ್ಲೋಡ್ ಅಂದರೆ ಡೇಟಾನ ನಾನು ತಗೊತಾ ಇದ್ದೀನಿ, ಮೊಬೈಲಿಗೆ ಡೌನ್ಲೋಡ್ ಮಾಡ್ತಾ ಇದ್ದೀನಿ, ಅದು ಫಾಸ್ಟ್ ಆಗಿ ಮಾಡ್ಕೋಬಹುದು. ಬಟ್ ಅಪ್ಲೋಡ್ ಮಾಡ್ಬೇಕಾದ್ರೆ ಸ್ಲೋ ಆಗುತ್ತೆ, ಅಪ್ಲೋಡ್ ನಿಧಾನಕ್ಕಾಗುತ್ತೆ. ಹಂಗಾಗಿ ಅಸಿಂಕ್ರೋನಸ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲಿಂಕ್. ಸೊ ಸಬ್ಸ್ಕ್ರೈಬರ್ಸ್ ಅಂದ್ರೆ ಯಾರು? ನಾವು ಡೇಟಾ ಸಬ್ಸ್ಕ್ರೈಬರ್ಸ್. ಓಕೆ, ಆಪ್ ಸಬ್ಸ್ಕ್ರಿಪ್ಷನ್, ಸಬ್ಸ್ಕ್ರೈಬರ್ಸ್ ಲಿಂಕ್. ಈಗ ಪ್ರಶ್ನೆಗೆ ಬರೋಣ ನೋಡಿ. ಅಸಿಂಕ್ರೋನಸ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲಿಂಕ್, ಇಲ್ಲೇನಿದೆ? ಸ್ಯಾಟಲೈಟ್ ಇದೆ. ರೈಟ್, ನನಗೇನು ಗೊತ್ತಿಲ್ಲಪ್ಪ, ಈ ADSL ಅಂದ್ರೇನು, ಟೆಕ್ನಾಲಜಿ ಅಂದ್ರೇನು, ಏನು ಗೊತ್ತಿಲ್ಲ ಅಂದರೆ ನಾವು ಯಾವ ರೀತಿ ಮಾಡ್ಬೋದು? ಆಟೋಮೆಟಿಕ್ ಡಿಜಿಟಲ್ ಸ್ಯಾಟಲೈಟ್ ಲಿಂಕ್. ಕಂಪ್ಯೂಟರ್ ಸೈನ್ಸ್ಗೂ ಆಟೋಮೆಟಿಕ್ ಡಿಜಿಟಲ್ ಸ್ಯಾಟಲೈಟ್ ಲಿಂಕ್, ಸ್ಯಾಟಲೈಟ್ದು ಆಟೋಮೆಟಿಕ್ ಲಿಂಕಿಗೂ ಸಂಬಂಧ ಇದೆಯಾ? ಯೋಚನೆ ಮಾಡಿ. ಅಸಿಮೆಟ್ರಿಕ್ ಡಿಜಿಟಲ್ ಸ್ಯಾಟಲೈಟ್ ಲಿಂಕ್, ರೈಟ್, ಎರಡು ಸ್ಯಾಟಲೈಟ್ ಲಿಂಕ್, ಒಂದು ಆಟೋಮೆಟಿಕ್, ಅದ್ರ ಪಾಡಿಗೆ ಅದೇ ನಡೆಯುತ್ತೆ. ಇನ್ನೊಂದು ಅಸಿಮೆಟ್ರಿಕ್, ಸಮಾನತೆ ಇಲ್ಲದ ಸ್ಯಾಟಲೈಟ್ ಲಿಂಕ್. ಬಟ್ ನೆಕ್ಸ್ಟ್ ಆಡಿಯೋ ಡಿಜಿಟಲ್ ಸಿಗ್ನೇಚರ್ ಲಿಂಕ್. ಈಗ ಒಂದು ವಿಡಿಯೋ, ಈಗ ನಾನು ಪಾಠ ಮಾಡ್ತಾ ಇದ್ದೀನಿ ನಿಮಗೆ, ನಾನು ಹೇಳ್ತಾ ಇರೋದು ನನ್ನ ವಿಡಿಯೋ, ನನ್ನ ಲಿಪ್ಸಿಂಕ್ ಎರಡೂ ಸೇಮ್ ಇರಬೇಕು. ಅದೇನು? ಆಡಿಯೋ ಡಿಜಿಟಲ್ ಸಿಗ್ನೇಚರ್ ಲಿಂಕ್. ಬಟ್ ನಾವು ಯಾವುದಕ್ಕೆ ಓದ್ತಾ ಇದ್ದೀವಿ? ಕಂಪ್ಯೂಟರ್ ಸೈನ್ಸ್. ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟಲ್ಲಿ ಇರೋ ಬೇಸಿಕ್ ಟಾಪಿಕ್ ಒಂದು ಯಾವುದು? ನೆಟ್ವರ್ಕಿಂಗ್ ಟೆಕ್ನಾಲಜಿ, ಇಂಟರ್ನೆಟ್, ಬ್ರಾಡ್ಬ್ಯಾಂಡ್, ಇಂಟರ್ನೆಟ್ ಪ್ರೋಟೋಕಾಲ್ ಅಂದ್ರೇನು, ಅವೆಲ್ಲ ಕವರ್ ಆಗೋ ಟಾಪಿಕ್ ಯಾವುದು? ಕಂಪ್ಯೂಟರ್ ನೆಟ್ವರ್ಕಿಂಗ್. ನೆಟ್ವರ್ಕಿಂಗ್ ಅಲ್ಲಿ ನಾವು ಯಾವುದನ್ನ ನೋಡ್ಬೋದು? ಸಬ್ಸ್ಕ್ರಿಪ್ಷನ್ ಆಫ್ ಬ್ರಾಡ್ಬ್ಯಾಂಡ್. ಸಬ್ಸ್ಕ್ರಿಪ್ಷನ್ ಇರೋ ಒಂದೇ ಒಂದು ಆಪ್ಷನ್ ಯಾವುದು? ಆಪ್ಷನ್ ಸಿ. ಅರ್ಥ ಆಯ್ತಲ್ಲ? ಮುಂದೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ಇದು ಕೂಡ ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಲ್ಲೇ ಬರುತ್ತೆ. ಇವಾಗಿನ್ನು ಹೇಳ್ದೆ ನಿಮಗೆ, IP ಅಂತ ಬರುತ್ತೆ ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಲ್ಲಿ, ಮಾಡೆಮ್ ಅಂತ ಬರುತ್ತೆ, ರೂಟರ್ ಅಂತ ಬರುತ್ತೆ. ಅದಂದ್ರೇನು ನೋಡ, ಸರಿನಾ?
ಕ್ವಶನ್ಸ್ ಮೂಲಕ ನೋಡೋಣ. ಐ ಪಿ ಅಡ್ರೆಸ್ ಈಸ್ ಕರೆಂಟ್ಲಿ. ಐ ಪಿ ವಿಳಾಸವು ಪ್ರಸ್ತುತ 4 ಬೈಟ್ಗಳ ಉದ್ದ ಹೊಂದಿದೆ, 6 ಬೈಟ್ಗಳ ಉದ್ದ ಹೊಂದಿದೆ, 8 ಬೈಟ್ಗಳ ಉದ್ದ ಹೊಂದಿದೆ, 12 ಬೈಟ್ಗಳ ಉದ್ದ ಹೊಂದಿದೆ. ಫಸ್ಟ್ ಈ ಕ್ವಶನ್ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಐ ಪಿ ಅಡ್ರೆಸ್, ಐ ಪಿ ಅಂದ್ರೆ ಏನು? ಐ ಪಿ ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್. ಚೆನ್ನಾಗಿ ತಿಳ್ಕೊಳ್ಳಿ. ಇಂಟರ್ನೆಟ್ ಪ್ರೋಟೋಕಾಲ್ ಅಂದ್ರೆ ಯಾವುದೇ ಒಂದು ಕಂಪ್ಯೂಟರ್ ಡಿವೈಸ್, ನಿಮ್ಮ ಮೊಬೈಲ್ ಕೂಡ ಆಗಿರ್ಬೋದು, ಅದರ ವಿಳಾಸ ಅಂದ್ರೆ ಅದರ ಅಡ್ರೆಸ್ನ ತಿಳಿಸುವ ಸಂಖ್ಯೆ ಇಂಟರ್ನೆಟ್ ಪ್ರೋಟೋಕಾಲ್. ಇದರ ಏನಂತ ಕರಿತೀವಿ ನಾವು? ಇದರ ಸಂಖ್ಯೆನ ಇಂಟರ್ನೆಟ್ ಪ್ರೋಟೋಕಾಲ್ ಅಂತೀವಿ. ಇದು 32 ಬಿಟ್ಗಳ ಸಂಖ್ಯೆ, 32 ನಂಬರ್ಗಳಿರುತ್ತೆ. 32 ನಂಬರ್ ಇರುತ್ತೆ ಐ ಪಿ ನಂಬರ್. 32 ಬಿಟ್ ಅಂದ್ರೆ ಏನು ಗೊತ್ತಾ ನಿಮಗೆ? ಬಿಟ್ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಅಥವಾ ಮೊಬೈಲ್ ಅಲ್ಲೇ ಹಲವಾರು ಟ್ರಾನ್ಸಿಸ್ಟರ್ಗಳು ಅಥವಾ ಸೆಮಿ ಕಂಡಕ್ಟರ್ಗಳು, ಹೆಸರು ಕೇಳಿದಾರಲ್ಲ, ಸೆಮಿ ಕಂಡಕ್ಟರ್ಗಳು ಇರುತ್ತೆ ಅಥವಾ ಟ್ರಾನ್ಸಿಸ್ಟರ್ ಅಂತ ಕರಿತೇವೆ. ಟ್ರಾನ್ಸಿಸ್ಟರ್ಗಳು ಇರುತ್ತೆ. ಆ ಟ್ರಾನ್ಸಿಸ್ಟರ್ ಆನ್ ಆದ್ರೆ 1, ಆಫ್ ಆದ್ರೆ 0, ರೈಟ್? ಆ ತರ 32 ಬಿಟ್ಗಳು, ಒಂದೊಂದು ಟ್ರಾನ್ಸಿಸ್ಟರ್ ಒಂದೊಂದು ಬಿಟ್ಟಿಗೆ ಜೋಡಣೆ ಆಗಿರುತ್ತೆ. ಸೊ ಆನ್ ಆದ್ರೆ 1, ಆಫ್ ಆದ್ರೆ 0. ಈ ತರ ಯುನೀಕ್ ನಂಬರ್ ಇರುತ್ತೆ. ಪ್ರತಿ ಈ ಬಿಲಿಯನ್ ಲ್ಯಾಪ್ಟಾಪ್ ಕಂಪ್ಯೂಟರ್ಗಳಿದ್ರೆ ಬಿಲಿಯನ್ ಅಡ್ರೆಸಸ್ ಇರುತ್ತೆ 32 ಬಿಟ್ಸ್ ಮೂಲಕ. ಬೇರೆ ಬೇರೆ ನಂಬರ್. ಅಂಡರ್ಸ್ಟುಡ್? ಬಿಟ್ ಅಂದ್ರೆ ಐದರ್ 1 ಆರ್ 0. 1 ಅಂದ್ರೆ ಏನು? ಆ ಟ್ರಾನ್ಸಿಸ್ಟರ್ ಬಲ್ಬ್ ಹತ್ಕೊಂಡ್ರೆ ಕರೆಂಟ್ ಅದಕ್ಕೆ ಹೋದ್ರೆ 1, ಕರೆಂಟ್ ಆಫ್ ಆದ್ರೆ 0. ಕಂಪ್ಯೂಟ್ರು ಹೈಯರ್ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಳ್ಳಲ್ಲ. ಇಂಗ್ಲಿಷ್ ಬರಲ್ಲ ಕಂಪ್ಯೂಟರ್ಗೆ, ರೈಟ್? ಕನ್ನಡ ಬರಲ್ಲ. ಕಂಪ್ಯೂಟರ್ಗೆ ಏನ್ ಗೊತ್ತು? 1, 0 ಅಷ್ಟೇ. ಕಂಪ್ಯೂಟರ್ಗೆ ಬೇಸಿಕ್ ಗೊತ್ತಿರೋದು 1, 0. ಈಗ ನಾವು ಎ ಅಂತ ಬರೆದ್ರೆ ಅದಕ್ಕೂ ಏನೋ ಒಂದು ಕೋಡ್ ಇರುತ್ತೆ, 101011 ಅಂತ. ಏನೋ ಸುಮ್ಮನೆ ಉದಾಹರಣೆ ಕೊಡ್ತಾ ಇದ್ದೀನಿ, ಇದಲ್ಲ. ಬಟ್ ಈ ತರ ಒಂದು ಕೋಡ್ ಇರುತ್ತೆ, ರೈಟ್? ಇದು ಬೈನರಿ ನಂಬರ್, 1 ಆರ್ 0. ಸೊ 32 ಬಿಟ್ಸ್ ನ ಅಡ್ರೆಸ್ ಪ್ರತಿ ಕಂಪ್ಯೂಟರ್ಗೂ ಇರುತ್ತೆ. ಅದು ಐ ಪಿ. ಇಷ್ಟ ಅರ್ಥ ಆಯ್ತಲ್ಲ? ಇಷ್ಟ ಅರ್ಥ ಆದ್ರೆ ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು ಈ ದತ್ತಾಂಶನ ಯಾವ ರೀತಿ ಅಳತೆ ಮಾಡ್ತೀವಿ, ನಾವು ಯಾವ ರೀತಿ ಮೆಜರ್ ಮಾಡ್ತೀವಿ. ಬಿಟ್ಸ್ ಅಂದ್ರೆ ಏನು ಅಂತ ಅರ್ಥ ಆಯ್ತು? 8 ಬಿಟ್ಸ್ಗಳ ಒಂದು ಗುಂಪನ್ನು ನಾವೇನಂತೀವಿ? 1 ಬೈಟ್. 1 ಬೈಟ್. ಸೊ ಇಲ್ಲಿ ಪ್ರಶ್ನೆ ಏನ್ ಕೇಳಿದಾನೆ? ಐ ಪಿ ಅಡ್ರೆಸ್ ಇಸ್ ಕರೆಂಟ್ಲಿ 4 bytes ಲಾಂಗ್, 6 bytes ಲಾಂಗ್, 8 bytes ಲಾಂಗ್, 12 bytes ಲಾಂಗ್. ನಮಗೆ ಗೊತ್ತು 32 ಬಿಟ್ ಅಡ್ರೆಸ್ ಇರುತ್ತೆ ಐ ಪಿಲಿ. ಐ ಪಿ ಅಡ್ರೆಸ್ ಅಲ್ಲಿ 32 ಬಿಟ್ಸ್ ಇರುತ್ತೆ. 1 ಬೈಟ್ ಇಸ್ ಈಕ್ವಲ್ ಟು ಎಷ್ಟು? 8 ಬಿಟ್. ಅಂದ್ರೆ 4 ಬೈಟ್ಗಳು. ಐ ಪಿ ಅಡ್ರೆಸ್ ಕರೆಂಟ್ಲಿ 4 ಬೈಟ್ಗಳು ಉದ್ದ ಅಥವಾ ಲಂಬ. 4 bytes ಲಾಂಗ್ ಇಸ್ ದ ಆನ್ಸರ್. ಇದಕ್ಕೆ ಉತ್ತರ 4 bytes. ನೋಡಿ, ಬೇಸಿಕ್ ಹೇಳ್ತಾನೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ. ಬಟ್ ನಿಮಗೆ ಆ ಬೇಸಿಕ್ಸ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಅರ್ಥ ಆಗಿರ್ಬೇಕು. ಬೈಟ್ ಅಂದ್ರೇನು, ಬಿಟ್ ಅಂದ್ರೇನು, ಕೆ ಬಿ ಅಂದ್ರೇನು, ಎಂ ಬಿ ಅಂದ್ರೇನು. ನಾನ್ ಬಿಟ್ ಬಗ್ಗೆ ಹೇಳ್ದೆ, ಬೈಟ್ ಬಗ್ಗೆ ಹೇಳ್ದೆ. ನೆಕ್ಸ್ಟ್ ಕಿಲೋಬೈಟ್. ಎಷ್ಟು ಕಿಲೋಬೈಟ್ಗೆ ಬೈಟ್ಸ್ ಹುಡುಕಿ. ಮೆಗಾಬೈಟ್, ಮೆಗಾಬೈಟಿಗೆ ಎಷ್ಟು ಕಿಲೋಬೈಟ್ಸ್ ಹುಡುಕಿ. ಜಿಗಾಬೈಟ್, ಟೆರಾಬೈಟ್, ಇದು ಎಲ್ಲ ಅಳತೆಯ ಮಾಪನ. ಓಕೆ, ಇದನ್ನ ಹುಡುಕಿ ಇವತ್ತೇ ನೋಟ್ಸ್ ಮಾಡ್ಕೊಳ್ಳಿ.
ಇದರಲ್ಲಿ ಒಂದು ಪ್ರಶ್ನೆ ಖಂಡಿತ ಬರುತ್ತೆ. KE ಮಾಡೋ ಪರೀಕ್ಷೆಯಲ್ಲಿ ನೆಕ್ಸ್ಟ್ ಖಂಡಿತ ಒಂದು ಪ್ರಶ್ನೆ ಇದರಿಂದ ಬರುತ್ತೆ. ಮೂರನೇ ಪ್ರಶ್ನೆಗೆ ಹೋಗೋಣ. ಇಂಟರ್ನೆಟ್ ಯೂಸಸ್ ದ ಫಾಲೋಯಿಂಗ್ ಟೆಕ್ನಾಲಜಿ. ಅಂತರ್ಜಾಲವು ಈ ತಂತ್ರಗಾರಿಕೆಯನ್ನು ಬಳಸುತ್ತದೆ. ಸೊ ಯಾವ ಟೆಕ್ನಾಲಜಿನ ದತ್ತಾಂಶ ಅಥವಾ ಡೇಟಾ ಏನು ಹೇಳ್ತೀವಿ, ಈಗ ನಾವು ಟೈಪ್ ಮಾಡ್ತೀವಿ, ವಿಡಿಯೋ ಕಳಿಸ್ತೀನಿ, ಅದನ್ನ ಕಳಿಸ್ಲಿಕ್ಕೆ ಯೂಸ್ ಮಾಡ್ತಾ ಇರೋ ಟೆಕ್ನಾಲಜಿ ಯಾವುದು ಅನ್ನೋದು ಈ ಪ್ರಶ್ನೆ ಕೇಳ್ತಾ ಇದೆ. ಸೊ ಟೆಲಿಫೋನ್ ಸ್ವಿಚಿಂಗ್, ಇಂಟರ್ನೆಟ್, ಟೆಲಿಫೋನ್ ಹಳೆ ಕಾಲದ್ದು, ಇದಾ ಉತ್ತರ? ಆಗಿರ್ಲಿಕ್ಕೆ ಇಲ್ಲ. ನೆಕ್ಸ್ಟ್ ಟೆಲಿಗ್ರಾಮ್ ಸ್ವಿಚಿಂಗ್, ಗೊತ್ತಿಲ್ಲ, ನೋಡೋಣ. ನೆಕ್ಸ್ಟ್ ಪ್ಯಾಕೆಟ್ ಸ್ವಿಚಿಂಗ್, ನೆಕ್ಸ್ಟ್ ಸರ್ಕ್ಯೂಟ್ ಸ್ವಿಚಿಂಗ್. ಸೊ ಎಲೆಕ್ಟ್ರಿಕಲ್ ಅಲ್ಲಿ ಅಥವಾ ಫಿಸಿಕ್ಸ್ ಅಲ್ಲಿ ಓದಿರ್ತೀವಿ ಸರ್ಕ್ಯೂಟ್ ಸ್ವಿಚಿಂಗ್. ಸೊ ಸರ್ಕ್ಯೂಟ್ ಇರುತ್ತೆ, ಸರ್ಕ್ಯೂಟ್ನ ಇದು ಓಪನ್ ಆದ್ರೆ ಡೇಟಾ ಹಿಂಗ್ ಹೋಗುತ್ತೆ, ಕ್ಲೋಸ್ ಆದ್ರೆ ಡೇಟಾ ವಾಪಸ್ ಹೋಗುತ್ತೆ. ಫೋನಲ್ಲಿ, ಟೆಲಿಫೋನಲ್ಲಿ ಅವಾಗ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದು. ಈಗ ನಾವು ಯೂಸ್ ಮಾಡ್ತಾ ಇರೋದು ಇಂಟರ್ನೆಟ್ಗೆ ಆನ್ಸರ್ ಪ್ಯಾಕೆಟ್ ಸ್ವಿಚಿಂಗ್. ಏನಿದು ಪ್ಯಾಕೆಟ್ ಸ್ವಿಚಿಂಗ್? ಬನ್ನಿ ತಿಳ್ಕೊಳ್ಳೋಣ. ಪ್ಯಾಕೆಟ್ ಸ್ವಿಚಿಂಗ್ ಅಂದ್ರೇನು? ಡೇಟಾವನ್ನ, ಈಗ ದೊಡ್ಡ ಡೇಟಾ ಇದ್ರೆ ಅದನ್ನ ಸಣ್ಣ ಸಣ್ಣ ಪ್ಯಾಕೆಟ್ಗಳಾಗಿ ಬೇರೆ ಬೇರೆ ರೂಟ್ಗಳ ಮೂಲಕ ಹಿಂಗ್ ಬಂದು ಹೋಗ್ಬೋದು, ಹಿಂಗ್ ಬಂದು ಹೋಗ್ಬೋದು. ಇದು ವೆಬ್, ಇಂಟರ್ನೆಟ್. ಇದು ನಿಮ್ಮ ಮೊಬೈಲ್. ಸೊ ಇಲ್ಲಿಂದ ನಿಮ್ಮ ಮೊಬೈಲಲ್ಲಿ ಯಾರಿಗೂ ಏನಾದರೂ ಕಳಿಸಿದ್ರೆ, ಮೊಬೈಲ್ 1, ಮೊಬೈಲ್ 2 ಏನಾದ್ರೂ ಒಂದು ದತ್ತಾಂಶ ಅಥವಾ ಡೇಟಾನ ನೀವು ಕಳಿಸಿದ್ರಿ, ವಿಡಿಯೋನೋ, ಆಡಿಯೋನೋ, ಕಾಲೋ, ರೈಟ್? ಅದನ್ನ ನೀವು ಇಲ್ಲಿ ಕಳಿಸಿದ್ರಿ ಅಂದ್ರೆ ಏನ್ ಮಾಡುತ್ತೆ? ಸಣ್ಣ ಸಣ್ಣ ಪ್ಯಾಕೆಟ್ಗಳಾಗಿ ಕಟ್ ಮಾಡ್ಕೊಳ್ಳುತ್ತೆ. ಪ್ಯಾಕೆಟ್ 1, ಪ್ಯಾಕೆಟ್ 2, ಪ್ಯಾಕೆಟ್ 3, ಪ್ಯಾಕೆಟ್ 4. ಯಾವ ದಾರಿಯಿಂದ ಅತಿ ವೇಗವಾಗಿ ತಲುಪೋದು ಆ ದಾರಿನ ಇಟ್ಕೊಳ್ಳುತ್ತೆ. ಸರ್ಕ್ಯೂಟ್ ಸ್ವಿಚಿಂಗ್ ಅಲ್ಲಿ ಆಗಲ್ಲ. ಸರ್ಕ್ಯೂಟ್ ಒಂದೇ ದಾರಿ, ಅಲ್ಲಿಂದ ಹೋಗು, ಇಲ್ಲ ಅಲ್ಲಿಂದ ಬಾ. ಸರ್ಕ್ಯೂಟ್ ಕ್ಲೋಸ್ ಆದ್ರೆ ಬಾ, ಓಪನ್ ಆದ್ರೆ ಹೋಗು, ಅಷ್ಟೇ. ಇಲ್ಲ ಆ ರೀತಿ ಅಲ್ಲ. ಇಂಟರ್ನೆಟ್ ಎಲ್ಲೆಲ್ಲಿಂದ ಕನೆಕ್ಟ್ ಆಗಿದೆಯೋ, ಯಾವ ದಾರಿ ಮೂಲಕ ಅತಿ ವೇಗವಾಗಿ ಹೋಗ್ಬೋದು, ಹೋಗಿ ಒಂದು ಕಡೆ ಬಂದು ಎಲ್ಲಾ ಪ್ಯಾಕೆಟ್ಗಳು ಕೂಡ ಜಾಯಿನ್ ಆಗಿ ನಿಮಗೆ ವಾಪಸ್ ದತ್ತಾಂಶ ನಿಮ್ಮ ಮೊಬೈಲ್ಗೆ, ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲ್ಗೆ ಬರುತ್ತೆ. ಈ ಕಾನ್ಸೆಪ್ಟ್ ನಾವು ಏನಂತ ಕರಿತೀವಿ? ಪ್ಯಾಕೆಟ್. ದತ್ತಾಂಶವನ್ನು ಹಲವಾರು ಪ್ಯಾಕೆಟ್ಗಳಾಗಿ ಅದನ್ನ ವಿಂಗಡಿಸ್ಕೊಂಡು ಡಿವೈಡ್ ಮಾಡಿಕೊಂಡು ಯಾವ ವೇಗದಲ್ಲಿ, ಯಾವ ದಾರಿಗಳಲ್ಲಿ ಬೇಗ ಹೋಗ್ಬೋದು ಆ ದಾರಿಗಳಲ್ಲಿ ಹೋಗಿ ಮತ್ತೆ ಕೇಂದ್ರೀಕೃತವಾಗಿ ಇನ್ನೊಂದು ಮೊಬೈಲ್ ಬರುತ್ತಲ್ಲ, ಆ ಟೆಕ್ನಾಲಜಿನ ನಾವೇನಂತ ಕರಿತೀವಿ? ಪ್ಯಾಕೆಟ್ ಸ್ವಿಚಿಂಗ್. ಸೊ ಇಂಟರ್ನೆಟ್ ಯೂಸಸ್ ದ ಫಾಲೋಯಿಂಗ್ ಟೆಕ್ನಾಲಜಿ. ಟೆಲಿಫೋನ್ ಸ್ವಿಚಿಂಗ್ ಅಲ್ಲ, ಟೆಲಿಗ್ರಾಮ್ ಸ್ವಿಚಿಂಗ್ ಅಲ್ಲ. ಟೆಲಿಗ್ರಾಮ್ ಇಸ್ ಅನ್ ಆ್ಯಪ್, ಅಪ್ಲಿಕೇಶನ್ ಅದು. ಪ್ಯಾಕೆಟ್ ಸ್ವಿಚಿಂಗ್ ಉತ್ತರ. ಸರ್ಕ್ಯೂಟ್ ಸ್ವಿಚಿಂಗ್ ನಾವು ಅವಾಗ ಲ್ಯಾಂಡ್ಲೈನ್ ಫೋನ್ ಯೂಸ್ ಮಾಡ್ತಿದ್ವಲ್ಲ, ಅವಾಗ ಯೂಸ್ ಮಾಡ್ತಿದ್ದು ಸರ್ಕ್ಯೂಟ್ ಸ್ವಿಚಿಂಗ್. ಈಗ ಪ್ಯಾಕೆಟ್ ಸ್ವಿಚಿಂಗ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿವರೆಗೂ ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಥವಾ ಇಂಟರ್ನೆಟ್ ಬ್ರಾಡ್ಬ್ಯಾಂಡ್ ಮೇಲೆ ಪ್ರಶ್ನೆಗಳನ್ನ ನೋಡಿದ್ವಿ. ಈಗ ಈ ಪ್ರಶ್ನೆ ಇರೋದು ಮೈಕ್ರೋಸಾಫ್ಟ್ ವರ್ಡ್ ಮೇಲೆ. ಮೈಕ್ರೋಸಾಫ್ಟ್ ವರ್ಡ್ ಏನಕ್ಕೆ ಯೂಸ್ ಮಾಡ್ತೀವಿ? ಅದನ್ನ MS ವರ್ಡ್ ಅಂತಾನು ಕರಿತೀವಿ. ನಾವೆಲ್ಲರೂ ಯೂಸ್ ಮಾಡಿದೀವಲ್ವಾ, ಡಾಕ್ಯುಮೆಂಟ್ ರೆಡಿ ಮಾಡೋಕ್ಕೆ, ಬರೀಲಿಕ್ಕೆ, ನೋಟ್ಸ್ ಮಾಡ್ಕೊಳ್ಳೋಕ್ಕೆ MS ವರ್ಡ್ನ ಯೂಸ್ ಮಾಡಿದ್ದೀವಿ. ಸೊ ಕಮ್ಯುನಿಕೇಶನ್ ಪೇಪರಲ್ಲಿ
ಮೈನ್ ಆಗಿ ಕಂಪ್ಯೂಟರ್ ಬೇಸಿಕ್ಸ್. ಓಕೆ, CPU ಅಂದ್ರೇನು, ಇನ್ಪುಟ್ ಡಿವೈಸಸ್ ಏನು, ಔಟ್ಪುಟ್ ಡಿವೈಸಸ್ ಅಂದ್ರೇನು, ಓಕೆ, ಇವೆಲ್ಲ ಗೊತ್ತಿರಬೇಕು. ಅಲ್ಲಿ ಯೂಸ್ ಮಾಡ್ತಾ ಇರೋ ಅಪ್ಲಿಕೇಶನ್ಸ್ ಏನು, ಬೇಸಿಕ್ ಆಗಿ ಏನು ಕೇಳ್ತಾನೆ, MS ಆಫೀಸ್. MS ಆಫೀಸಲ್ಲಿ MS ವರ್ಡ್ ಒಂದಿದೆ, ಎಕ್ಸೆಲ್ ಬರುತ್ತೆ, ಪವರ್ ಪಾಯಿಂಟ್ ಬರುತ್ತೆ. ಇಷ್ಟನ್ನ ತಿಳ್ಕೊಂಡ್ರೆ ನೀವು ಪಕ್ಕಾ ಪ್ರತಿಯೊಂದು ಈ ಟಾಪಿಕ್ ಇಂದ 3ರಿಂದ 4 ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತೆ. MS ವರ್ಡ್ ಇಂದ 3-4 ಪ್ರಶ್ನೆ, ಎಕ್ಸೆಲ್ ಇಂದ 3-4 ಪ್ರಶ್ನೆ, ಪವರ್ ಪಾಯಿಂಟ್ ಇಂದ 3-4 ಪ್ರಶ್ನೆ. ಓಕೆ, ಈ ಪ್ರಶ್ನೆ ಇರೋದು ಎಕ್ಸೆಲ್ ಅಲ್ಲಿ, ಸಾರಿ, ಈ ಪ್ರಶ್ನೆ ಇರೋದು MS ವರ್ಡ್ ಇಂದ. ನೋಡೋಣ ಏನ್ ಕೇಳಿದಾನೆ ಅಂತ. ಕ್ಲಿಪ್ ಬೋರ್ಡ್ ಮ್ಯಾಚ್ ದ ಫಾಲೋಯಿಂಗ್. ಇದು ಕ್ಲಿಪ್ ಬೋರ್ಡ್. ಕೀಪ್ ದ ಸೋರ್ಸ್ ಫಾರ್ಮ್ಯಾಟಿಂಗ್, ಮೊದಲಿನ ಸಂವಿನ್ಯಾಸ ಉಳಿಸಿಕೋ. ಒನ್ ಆಫ್ ದ ಪೇಸ್ಟ್ ಆಪ್ಷನ್, ಎಡಿಟಿಂಗ್, ಪಠ್ಯ ತಿದ್ದುವಿಕೆ. ಫೈಂಡ್ ಆ್ಯಂಡ್ ರೀಪ್ಲೇಸ್, ಕ್ಲಿಪ್ ಆರ್ಟ್. ಇಲ್ಲಿ ಇಮೇಜ್ ಇದೆ. ಹೋಲ್ಡ್ಸ್ ದ ಕಾಪಿಡ್ ಕಂಟೆಂಟ್, ನಕಲು ಮಾಡಿದ ಚಿತ್ರ ಅಥವಾ ಪಠ್ಯವನ್ನು ಹಿಡಿದು ಇಟ್ಟಿರುತ್ತದೆ. ಸೊ ಕ್ಲಿಪ್ ಆರ್ಟ್, ನಮಗೆ ಮ್ಯಾಥ್ಸ್ ದ ಫಾಲೋಯಿಂಗ್ ಅಲ್ಲಿ ಎಲ್ಲ ಗೊತ್ತಿರಲೇಬೇಕು ಅಂತ ಏನಿಲ್ಲ. ಹಾರ್ಟ್ ಅಂದ್ರೆ ಏನು ಅಂತ ಗೊತ್ತಿದೆ ನಮಗೆ. ಏನು? ಮ್ಯೂಸಿಕ್, ಆರ್ಟ್, ಡ್ಯಾನ್ಸ್. ಆರ್ಟ್ ಅಂದ್ರೆ ಕಲೆ. ಸೊ ನಾವೇನ್ ಮಾಡ್ಬೋದು, ಲಿಂಕ್ ಮಾಡ್ಬೋದು, ಹೌದಲ್ಲ? ನೆಕ್ಸ್ಟ್, ಫೈಂಡ್ ಆ್ಯಂಡ್ ರೀಪ್ಲೇಸ್, ಹುಡುಕು ಮತ್ತು ಬದಲಿಸು. ಏನಕ್ಕೆ ಯೂಸ್ ಮಾಡ್ಬೋದು? ಫೈಂಡ್ ಆ್ಯಂಡ್ ರೀಪ್ಲೇಸ್. ನೋಡಿ, ಪಠ್ಯ ತಿದ್ದುವಿಕೆ. ಯಾವುದೋ ಪದ ತಪ್ಪಾಗಿದೆ, ಅದನ್ನು ಹುಡುಕ್ಬಿಟ್ಟು ಬದಲಿಸು. ಫೈಂಡ್ ಆ್ಯಂಡ್ ರೀಪ್ಲೇಸ್. ನೆಕ್ಸ್ಟ್, ಕ್ಲಿಪ್ ಬೋರ್ಡ್. ಬೋರ್ಡ್, ಸೊ ದ ಕಾಪಿಡ್ ಕಂಟೆಂಟ್, ನಕಲು ಮಾಡಿದ ಚಿತ್ರ ಅಥವಾ ಪಠ್ಯವನ್ನು ಹಿಡಿದಿಟ್ಟಿರ್ತದೆ. ಈ ಬೋರ್ಡ್ ಅಲ್ಲಿ ಏನಾಗ್ತಿದೆ? ಇಟ್ ಹೋಲ್ಡ್ಸ್ ದ ಕಂಟೆಂಟ್. ಕ್ಲಿಪ್ ಬೋರ್ಡ್. ಕ್ಲಿಪ್ ಬೋರ್ಡ್ MS ವರ್ಡ್ ಅಲ್ಲಿ ಏನ್ ಮಾಡುತ್ತೆ, ನೀವು ಯಾವ್ದಾದ್ರು ನಕಲು ಮಾಡಿದ್ರೆ, ಓಕೆ, ಕಾಪಿ ಮಾಡಿದ್ರೆ ಕಂಟೆಂಟ್ನ ಟೆಂಪರರಿ ಆಗಿ ಆ ಬೋರ್ಡ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಹಂಗಾಗಿ ಅದನ್ನ ಕ್ಲಿಪ್ ಬೋರ್ಡ್ ಅಂತ ಕರಿತೀವಿ. ತುಂಬಾ ಸುಲಭವಾಗಿ ಡಿವೈಡ್ ಮಾಡಿ ಅಕ್ಷರಗಳನ್ನ. ಕ್ಲಿಪ್ ಬೋರ್ಡ್. ಓಕೆ, ಬೋರ್ಡ್ ಏನ್ ಮಾಡುತ್ತೆ? ಹೋಲ್ಡ್ಸ್ ದ ಕಾಪಿಡ್ ಕಂಟೆಂಟ್. ಈ ಬೋರ್ಡ್ ಏನ್ ಮಾಡ್ತಾ ಇದೆ? ಈ ಪ್ರಶ್ನೆನ ಹೋಲ್ಡ್ ಮಾಡ್ತಾ ಇದೆ. ಈ ಪ್ರಶ್ನೆನ, ನಕಲು ಮಾಡಿದ ಚಿತ್ರ ಅಥವಾ ಪಠ್ಯವನ್ನು ಹಿಡಿದಿರುತ್ತದೆ. ಇಲ್ಲಿ ನಾನು ಕಾಪಿ ಮಾಡಿರೋ ಕಂಟೆಂಟ್ನ ಹಿಡಿದಿಡ್ತಾ ಇದೆ ಈ ಬೋರ್ಡ್. ಒನ್ ಆಫ್ ದ ಪೇಸ್ಟ್ ಆಪ್ಷನ್ಸ್. ಪೇಸ್ಟ್ ಆಪ್ಷನ್ಸ್ ಅಲ್ಲಿ ಒಂದು ಫಂಕ್ಷನ್ ಅಥವಾ ಒಂದು ಕೆಲಸ ಏನು ಅಂದ್ರೆ, ಕೀಪ್ ದ ಸೋರ್ಸ್ ಫಾರ್ಮ್ಯಾಟಿಂಗ್, ಮೊದಲಿನ ಸಂವಿನ್ಯಾಸ ಉಳಿಸಿಕೊ. ಓಕೆ, ಕಾಪಿ ಮಾಡಿರ್ತೀನಿ ನಾನು ಯಾವುದೋ ಒಂದು ವಿನ್ಯಾಸನ, ಅದನ್ನ ಪೇಸ್ಟ್ ಮಾಡಿದ್ರೆ ಅದೇ ಸಂವಿನ್ಯಾಸ ಅಲ್ಲಿಗೆ ಬರುತ್ತೆ. ಸೊ ಒನ್ ಆಫ್ ದ ಪೇಸ್ಟ್ ಆಪ್ಷನ್ಸ್ ಈಸ್ ಕೀಪ್ ದ ಸೋರ್ಸ್ ಫಾರ್ಮ್ಯಾಟಿಂಗ್. ಸೊ ಇಲ್ಲಿ ಉತ್ತರ ಏನಾಯ್ತು? 1, 4, 2, 1, 3, 2, 4, 3. ಸರಿನಾ? ಓಕೆ, ಇವೆಲ್ಲ ಟೂಲ್ಸ್ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ, ಮೈಕ್ರೋಸಾಫ್ಟ್ ವರ್ಡ್ ಏನಿದೆ, ಇವೆಲ್ಲ ಸಣ್ಣ 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 ಟೂಲ್ಸ್ಗಳು ನಾವು ಕೆಲಸನ ಮಾಡೋಕ್ಕೆ. ಈಗ ಯಾವ ರೀತಿ ಅಂದರೆ, ಈಗ ಎಡಿಟಿಂಗ್ ವರ್ಕ್ ಅಥವಾ ಸ್ಮಾಲ್ ಸ್ಮಾಲ್ ಟೂಲ್ಸ್ನ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಒಂದು ಪ್ಯಾರಾಗ್ರಾಫ್ನ ಕಾಪಿ ಮಾಡಬೇಕು ಅಂದರೆ ಅಲ್ಲೇನಿರುತ್ತೆ, Ctrl+C ಅನ್ನೋ ಟೂಲ್ನ ಯೂಸ್ ಮಾಡ್ಬೋದು ಕೀಬೋರ್ಡಲ್ಲಿ. ಶಾರ್ಟ್ಕಟ್ಸ್ ಇವೆಲ್ಲ. ಪೇಸ್ಟ್ ಮಾಡಬೇಕು ಅಂದರೆ Ctrl+V, ಕಟ್ ಮಾಡಬೇಕು ಅಂದರೆ Ctrl+X. ನನಗೆ ಮೇಲ್ಗಡೆ ಬಾರ್ಡ್ರು ಕೆಳಗಡೆ ಬಾರ್ಡ್ರು ಬೇಕು ಅಂದರೆ ಅಲ್ಲಿ ವ್ಯೂ ಅನ್ನೋ ಆಪ್ಷನ್ ಇರುತ್ತೆ, ಅಲ್ಲಿ ಹೆಡ್ಡಿಂಗ್ ಆ್ಯಂಡ್ ಬಾರ್ಡರ್ಸ್ ಅಂತ ಇರುತ್ತೆ. ಇವೆಲ್ಲ ಬೇಸಿಕ್ ಟೂಲ್ಸ್ಗಳು. ನೀವು ಒಂದು ಸತಿ ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡಿದ್ರೆ
ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡಿದ್ರೆ ಅಲ್ಲೇ ಸ್ಟಾರ್ಟಿಂಗಲ್ಲಿ ಮೆನ್ಯೂ ಇರುತ್ತಲ್ಲ, ಮೆನ್ಯೂಲಿ ಇರುತ್ತೆ ಫೈಲ್, ಎಡಿಟ್, ವ್ಯೂ, ಟೂಲ್ಸ್, ಹೆಲ್ಪ್. ಕ್ಲಿಕ್ ಮಾಡಿ ಮೈಕ್ರೋಸಾಫ್ಟ್ ವರ್ಡ್ಗೆ ಇವತ್ತೇ ಹೋಗಿ ಕ್ಲಿಕ್ ಮಾಡಿ ಫೈಲ್ ಹೋದ್ರೆ ಏನು ಬರುತ್ತೆ? ಸೇವ್ ಇದೆ, ಸೇವ್ದು ಶಾರ್ಟ್ಕಟ್ ಏನು? ನ್ಯೂ ಇದೆ, ನ್ಯೂದು ಶಾರ್ಟ್ಕಟ್ ಏನು? ಓಪನ್ದು ಶಾರ್ಟ್ಕಟ್ ಏನು? ಹೋಗ್ಬಿಟ್ಟು ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. MS ವರ್ಡ್ ಅಲ್ಲಿ ಶಾರ್ಟ್ಕಟ್ ಕೀಸ್ ಅಲ್ಲಿ 3 ಇಂದ 4 ಪ್ರಶ್ನೆ ಖಂಡಿತ ಇದರಲ್ಲಿ ಬರುತ್ತೆ. ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಈ 3ರಲ್ಲಿ ಖಂಡಿತ ಒಂದು 3 ಇಂದ 4 ಪ್ರಶ್ನೆ ನಾಡಿದ್ದು ನಡೆಯೋ, ಭಾನುವಾರ ನಡೆಯೋ ಎಕ್ಸಾಮಲ್ಲಿ ಕೂಡ ಬರುತ್ತೆ. ಯಾವುದೇ ಗ್ರೂಪ್ ಸಿ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ, ಕಂಪ್ಯೂಟರ್ ಸೈನ್ಸ್ ಪೇಪರ್ ಅಲ್ಲಿ ಇದ್ರ ಮೇಲೆ ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತೆ. ನೆಕ್ಸ್ಟ್, ಡ್ರಾಪ್ ಕ್ಯಾಪ್ ಆಪ್ಷನ್ಸ್ ಈಸ್ ಯೂಸ್ ಟು. ಪ್ರಶ್ನೆನ ಓದಿ ಇನ್ನೊಂದ್ಸತಿ. ಯಾವಾಗ್ಲೂ ನೀವು ಏನ್ ಮಾಡ್ಬೇಕು ಅಂದ್ರೆ ಪ್ರಶ್ನೆನ 2 ಸತಿ ಓದ್ಬೇಕು. ಅಯ್ಯೋ ನನಗೆ ಗೊತ್ತೇ ಇಲ್ಲ, ಏನ್ ಗುರು ಇದು ಪ್ರಶ್ನೆ ನನಗೆ ಗೊತ್ತೇ ಇಲ್ಲ ಅಂತ ಮುಂದೆ ಹೋಗೋದಲ್ಲ, ಒಂದ್ಸತಿ ಓದಿ ನೋಡಿ ಅರ್ಥ ಆಗತ್ತಂತ. ಡ್ರಾಪ್ ಕ್ಯಾಪ್. ಕ್ಯಾಪ್ ಅಂದ್ರೆ ನಮಗೆ ಗೊತ್ತು ಕ್ಯಾಪಿಟಲ್. ಕ್ಯಾಪ್ಸ್ ಲಾಕ್ ಕೇಳಿದ್ದೀರಾ? ಕೀಬೋರ್ಡ್ ಅಲ್ಲಿ ಕ್ಯಾಪ್ಸ್ ಲಾಕ್ ಒತ್ತಿದ್ರೆ ನನಗೆ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರುತ್ತೆ ಅಕ್ಷರ, ಹೌದಲ್ವಾ? ಈಗ ನಾವು ಹಿಂಗ್ ಬರೀತಿದ್ರೆ ಆ್ಯಂಡ್ ಅಂತ, ಕ್ಯಾಪ್ಸ್ ಲಾಕ್ ಒತ್ತು ಮಾಡಿದ್ರೆ ಆ್ಯಂಡ್ ಅಂತ ಬರುತ್ತೆ, ಹೌದಲ್ವಾ? ಕ್ಯಾಪಿಟಲ್ ಅಕ್ಷರ ಡ್ರಾಪ್ ಆಗ್ತಾ ಇದೆ, ಡ್ರಾಪ್ ಕ್ಯಾಪ್. ಸೊ ಈಗ ಫಾರ್ ಎಕ್ಸಾಂಪಲ್ ಒನ್ ಆಫ್ ದ ಇಂದ ಏನೋ ಶುರು ಮಾಡ್ತಾ ಇದ್ದೀನಿ ಅಂದ್ರೆ ಓ ಡ್ರಾಪ್ ಆಗ್ತಾ ಇದೆ, ಕ್ಯಾಪಿಟಲ್ ಅಕ್ಷರ ಒನ್ ಆಫ್ ದ, ಯಾವುದೋ ಒಂದು ಲೈನ್ ಒನ್ ಆಫ್ ದ. ಸೊ ಈಗ ಉತ್ತರ ನೋಡಿ. ಡ್ರಾಪ್ ಎ ಪ್ಯಾರಾಗ್ರಾಫ್, ಕ್ರಿಯೇಟ್ ಎ ಲಾರ್ಜ್ ಕ್ಯಾಪಿಟಲ್ ಲೆಟರ್ ಅಟ್ ಬಿಗಿನಿಂಗ್ ಆಫ್ ದ ಪ್ಯಾರಾಗ್ರಾಫ್. ಪ್ಯಾರಾಗ್ರಾಫ್ ಅನ್ನು ತೆಗೆದು ಹಾಕಲು. ಡ್ರಾಪ್ ಕ್ಯಾಪ್ ಪ್ಯಾರಾಗ್ರಾಫ್ ತೆಗೆದು ಹಾಕಲು ಇಲ್ಲ. ಅಡ್ಜಸ್ಟ್ ದ ಸ್ಪೇಸ್ ಬಿಟ್ವೀನ್ ದ ಪ್ಯಾರಾಗ್ರಾಫ್. ಪ್ಯಾರಾಗ್ರಾಫ್ ನ ಸ್ಪೇಸ್ ನ ಅಡ್ಜಸ್ಟ್ ಮಾಡಬೇಕು ಅಂದ್ರೆ ನಾನು ಹಿಂದೆ ಹೇಳ್ದೆ ಏನ್ ಮಾಡ್ಬೋದು, ಹೆಡ್ಡಿಂಗು, ಓಕೆ, ಬಾಟಮ್ ಅಲ್ಲಿ ಸ್ಪೇಸ್ ಬಿಡಬೇಕು, ಸೈಡ್ ಮಾರ್ಜಿನ್ ಬಿಡಬೇಕು ಅಂದ್ರೆ ಏನ್ ಮಾಡ್ಬೋದು ಅಂತ. ಫಾರ್ಮ್ಯಾಟ್ ದ ಪ್ಯಾರಾಗ್ರಾಫ್. ಪ್ಯಾರಾಗ್ರಾಫ್ ನ ನಾನು ಫಾರ್ಮ್ಯಾಟ್ ಅಂದ್ರೇನು? ಸೊ ಈಗ ಫಾರ್ ಎಕ್ಸಾಂಪಲ್ ಫಾಂಟ್ ಸೈಜ್ ನ ಎಡಿಟ್ ಮಾಡೋದು, ಕಲರ್ ಚೇಂಜ್ ಮಾಡೋದು. ಫಾಂಟ್ ಅಂದ್ರೆ ಅಕ್ಷರದ ದಪ್ಪ, ಅಗಲ, ಉದ್ದ, ಅದನ್ನ ಚೇಂಜ್ ಮಾಡೋದು, ಅದ್ರ ಸ್ಟೈಲ್ ಚೇಂಜ್ ಮಾಡೋದು. ಕೇಳಿರ್ತೀರ ಈಗ ನೀವು ಟೈಮ್ಸ್ ನ್ಯೂ ರೋಮನ್, ಕ್ಯಾಲಿಬ್ರಿ, ಇವೆಲ್ಲ ಡಿಫ್ರೆಂಟ್ ಸ್ಕ್ರಿಪ್ಟಿಂಗ್ ಸ್ಟೈಲ್. ಸೊ ನಾವು ಯಾವ ರೀತಿ ಬರೀತೀವಿ ಅಂತ. ಈಗ ಕ್ಯಾಲಿಬ್ರಿ ಅಂದ್ರೆ ಈ ತರ ಇರ್ಬೋದು, ಟೈಮ್ಸ್ ನ್ಯೂ ರೋಮನ್ ಅಂದ್ರೆ ಈ ತರ ಕರ್ಸಿವ್ ಆಗಿರ್ಬೋದು. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ಅಷ್ಟೇ, ಇದೇ ತರ ಇರುತ್ತೆ ಅಂತ ಏನಿಲ್ಲ, ಉದಾಹರಣೆ ಕೊಡ್ತಾ ಇರೋದು. ಸೊ ಇಲ್ಲಿ ಡ್ರಾಪ್ ಕ್ಯಾಪ್ ಆಪ್ಷನ್, ಕ್ಯಾಪಿಟಲ್ ಲೆಟರ್ ಉದ್ದವಾಗಿ ಡ್ರಾಪ್ ಆಗಿದೆ. ಯಾವ ಆಪ್ಷನ್ ಅಲ್ಲಿ ಇದೆ? ಕ್ರಿಯೇಟ್ ಎ ಲಾರ್ಜ್ ಕ್ಯಾಪಿಟಲ್ ಲೆಟರ್ ಎಟ್ ಬಿಗಿನಿಂಗ್ ಆಫ್ ದ ಪ್ಯಾರಾಗ್ರಾಫ್, ಹೌದಲ್ವಾ? ಸ್ಪೇಸ್ ಬಿಟ್ವೀನ್ ದ ಪ್ಯಾರಾಗ್ರಾಫ್ ಅಲ್ಲ, ಫಾರ್ಮ್ಯಾಟ್ ದ ಪ್ಯಾರಾಗ್ರಾಫ್ ಅಲ್ಲ, ಡ್ರಾಪ್ ಎ ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ನೇ ತೆಗೆದಾಕಲು ಅಲ್ಲ. ಇದು ನೀವು ದಿನನಿತ್ಯ ನ್ಯೂಸ್ ಪೇಪರ್ ಓದ್ತಾ ಇರ್ತೀರಲ್ಲ, ಅಲ್ಲೂ ನೋಡ್ತೀರಾ. ಎಡಿಟೋರಿಯಲ್ ಅಲ್ಲಿ ಹೋಗಿ ಚೆಕ್ ಮಾಡಿ, ಯಾವ್ದಾದ್ರು ಇವತ್ತು ದ ಹಿಂದೂ ತಗೊಳ್ಳಿ ಅಥವಾ ಕನ್ನಡ ಪ್ರಜಾವಾಣಿ ತಗೊಳ್ಳಿ. ಫಸ್ಟ್ ಈಗ ಹಿಂಗಿರುತ್ತೆ, ಫಸ್ಟ್ ಲೈನ್ ಇರುತ್ತೆ. ಪ್ರಪಂಚದ 2 ಲೈನ್ ಇರುತ್ತೆ, 3 ಲೈನ್ ಇರುತ್ತೆ, 4 ಲೈನ್ ಇರುತ್ತೆ, ಅಥವಾ ಕಾದಂಬರಿಲೂ ಇರುತ್ತೆ. ನಾರ್ಮಲ್ ಆಗಿ ಫಸ್ಟ್ 3 ಲೈನು ಫಸ್ಟ್ ಅಕ್ಷರ ಕವರ್ ಮಾಡಿಬಿಡುತ್ತೆ. ಸೊ ಇದು ಡ್ರಾಪ್ ಕ್ಯಾಪ್ಸ್ ಆಪ್ಷನ್ ಮೂಲಕ ಇದನ್ನ ಮಾಡ್ತೀವಿ. ಸೊ ಡ್ರಾಪ್ ಕ್ಯಾಪ್ ಆಪ್ಷನ್ ಇಸ್ ಯೂಸ್ ಟು ಕ್ರಿಯೇಟ್ ಎ ಲಾರ್ಜ್ ಕ್ಯಾಪಿಟಲ್ ಲೆಟರ್ ಅಟ್ ಬಿಗಿನಿಂಗ್ ಆಫ್ ದ ಪ್ಯಾರಾಗ್ರಾಫ್. ಸೊ ಕ್ಯಾಪಿಟಲ್ ಲೆಟರ್ ಡ್ರಾಪ್, ಕ್ರಿಯೇಟ್ ಎ ಲಾರ್ಜ್ ಕ್ಯಾಪಿಟಲ್ ಲೆಟರ್. ಅರ್ಥ ಆಯ್ತಾ? ಎಷ್ಟೋ ಸತಿ ನಾವು ಪ್ರಶ್ನೆನ ಓದೇ ಉತ್ತರನ ಕಂಡುಹಿಡಿಬಹುದು ನಮಗೆ ಗೊತ್ತಿಲ್ಲ ಅಂದ್ರೂ, ಬಟ್ ತಾಳ್ಮೆ ಇರಬೇಕು ಓದ್ಬೇಕಾದ್ರೆ. ಸೊ UPSC ಪರೀಕ್ಷೆಯಲ್ಲಿ ನಾನು ಹಲವು UPSC ಪರೀಕ್ಷೆ ಅಟೆಂಪ್ಟ್ಗಳನ್ನ ಕೊಟ್ಟಿದ್ದೀನಿ, ಮೇನ್ಸ್ ಕೂಡ ಬರೆದಿದ್ದೀನಿ. ಅಲ್ಲಿ ನಾರ್ಮಲ್ ಆಗಿ ನಮಗೆ ಗೊತ್ತಿರೋದು 30 ರಿಂದ 35 ಪ್ರಶ್ನೆ. ಅವನು ಯಾರೇ ಟಾಪರ್ ಆಗಿರಲಿ, ನನಗೆ ಖಚಿತವಾಗಿ ಇದೇ ಉತ್ತರ ಗೊತ್ತು ಅನ್ನೋದು 30 ರಿಂದ 35 ಪ್ರಶ್ನೆ.
ಇನ್ನು ಉಳಿದಿದ್ದು 30-35 ಪ್ರಶ್ನೆ ಉತ್ತರ ಮಾಡೋದು ನಾವು ಇದೇ ರೀತಿ. ನಮಗಿರೋ ನಾಲೆಡ್ಜು ಜ್ಞಾನದ ಜೊತೆಗೆ ಅಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್. ನಿಮಗೂ ಅಷ್ಟೇ, ಪರೀಕ್ಷೆಯಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್. ನೀವೆಷ್ಟು ಓದಿದಿರೋ ಎಲ್ಲ ಪ್ರಶ್ನೆಗಳು ಬರುತ್ತೆ ಅಂತೇನಿಲ್ಲ, ಆದರೆ ಪಾಯಿಂಟ್ಸ್ ನೀವು ತಿಳ್ಕೊಂಡಿರ್ಬೇಕು, ಕ್ವಶನ್ಸ್ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿರಬೇಕು, ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು, ಮತ್ತೆ ಪದಗಳನ್ನ ಓದ್ಬಿಟ್ಟು ಅದನ್ನ ಇಂಟರ್ಪ್ರೇಟ್ ಮಾಡಕ್ ಬರಬೇಕು, ಅದನ್ನ ಅರ್ಥೈಸ್ಕೊಳ್ಳಿಕ್ಕೆ ಬರ್ಬೇಕು ನಿಮಗೆ ಎಕ್ಸಾಮ್ ಹಾಲಲ್ಲಿ. ಅದು ಬೇಗ ಬೇಗ ಬರಬೇಕು, 1 ನಿಮಿಷದಲ್ಲಿ 1.5 ನಿಮಿಷದಲ್ಲಿ. ಇದೇ ಬೇಕಾಗಿರೋದು, ಪರೀಕ್ಷೆನ ಪಾಸ್ ಮಾಡೋ ಸೂತ್ರ ಇದೆ. ಈಗ ಅವಾಗಲೇ ನಾನು ನಿಮಗೆ ಏನು ಹೇಳಿದೆ, MS ವರ್ಡ್, ಈಗ MS ಎಕ್ಸೆಲ್ ಪ್ರಶ್ನೆ. ಇನ್ ಎಕ್ಸೆಲ್ ಟು ಹೈಲೈಟ್ ಓನ್ಲಿ ಇಂಟ್ರೆಸ್ಟೆಡ್ ಸೆಲ್ಸ್ ವಿ ಯೂಸ್. ಸೊ ಎಕ್ಸೆಲ್ ಅಂದ್ರೆ ಏನು ಅಂತ ಒಂದ್ಸತಿ ನೋಡ್ಬಿಡೋಣ. ಎಕ್ಸೆಲ್ ಅಂದ್ರೇನು? ಒಂದು ವರ್ಕ್ ಬುಕ್. ಅದು ಎಕ್ಸೆಲ್ ಒಂದು ವರ್ಕ್ ಬುಕ್. ನೀವು ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಆಗಿದ್ರೆ ಅಥವಾ ನೀವು ಇಂಜಿನಿಯರ್ಗಳಾಗಿದ್ರು ನಿಮಗೆ ಗೊತ್ತಿರುತ್ತೆ, MS ಎಕ್ಸೆಲ್ ಯೂಸ್ ಮಾಡಿರ್ತಾರೆ ಯಾವ್ದಾದ್ರು ಪ್ರಾಜೆಕ್ಟ್ಗಳಲ್ಲಿ. ಅದರಲ್ಲಿ ಉದ್ದನೆ ಗೆರೆಗಳು ಇರ್ತವೆ, ಹಿಂಗೆ ಅಡ್ಡಡ್ಡ ಹಾರಿಜಾಂಟಲ್ ಗೆರೆಗಳು ಇರ್ತವೆ. ಒಂದು ಸೆಲ್ ಈಸ್ 1 ಬ್ರಿಕ್, ರೈಟ್? ಒಂದು ಸೆಲ್ 1 ಬ್ರಿಕ್. ಓಕೆ, ಇಲ್ಲಿ ನಾವು ಡೇಟಾನ ಹಾಕ್ಬೋದು, ಡೇಟಾ ಪಾಯಿಂಟ್ಸ್ಗಳನ್ನ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಏನು ಮಾಡ್ತೀನಿ, ಸ್ಟೂಡೆಂಟ್ಸ್ ಮಾರ್ಕ್ಸ್ ಹಾಕ್ತೀನಿ, ಸ್ಟೂಡೆಂಟ್ ಮಾರ್ಕ್ಸ್ ಹಾಕ್ತೀನಿ. ಸ್ಟೂಡೆಂಟ್ 1, ಸ್ಟೂಡೆಂಟ್ 2, ಸ್ಟೂಡೆಂಟ್ 3, ಸ್ಟೂಡೆಂಟ್ 4, ಸ್ಟೂಡೆಂಟ್ 5, ಸ್ಟೂಡೆಂಟ್ 6, ಸ್ಟೂಡೆಂಟ್ 7, ರೈಟ್? ಇಲ್ಲಿ ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3, ಸಬ್ಜೆಕ್ಟ್ 4, ಸಬ್ಜೆಕ್ಟ್ 5. ಓಕೆ, ಈಗ ಅವನು ಎಷ್ಟು ತೆಗ್ದಿದ್ದಾನೆ ಅಂತ ಮಾರ್ಕ್ಸ್ನ ನಾನು ಎಂಟ್ರಿಲಿ ಹಾಕ್ಕೊತೀನಿ. ಸೊ 100ಕ್ಕೆ 35, 38, 80, 76, 75. ಈಗ ನಾನು 50ಕ್ಕಿಂತ ಜಾಸ್ತಿ ಯಾವ ಸಬ್ಜೆಕ್ಟಲ್ಲಿ ತೆಗ್ದಿದ್ದಾನೆ ಅದನ್ನ ಯೆಲ್ಲೋ ಕಲರಲ್ಲಿ ಹೈಲೈಟ್ ಮಾಡು, ಇನ್ನು ಉಳಿದಿದ್ದನ್ನ ಗ್ರೀನ್ ಕಲರಲ್ಲಿ ಹೈಲೈಟ್ ಮಾಡು ಅಂತ. ಇದಕ್ಕೆ ಫಾರ್ಮ್ಯಾಟಿಂಗ್, ಅದನ್ನ ಕಂಡೀಷನಲ್ ಫಾರ್ಮ್ಯಾಟಿಂಗ್, ಕಲರ್ ಕೊಟ್ರೆ. ಮ್ಯಾನ್ಯುಯಲ್ ಫಾರ್ಮ್ಯಾಟಿಂಗು ಮಾಡ್ಬೋದು. ನಾರ್ಮಲ್ ಫಾರ್ಮ್ಯಾಟಿಂಗ್ ಅಲ್ಲಿ ನಾನೇ ಕಲರ್ ಮಾಡ್ತೀನಿ. ಇದನ್ನ ಸೆಲ್ಗಳನ್ನ ಇಡ್ದುಬಿಟ್ಟು ಸೆಲ್ಗಳನ್ನ ನಾನು ಫಸ್ಟ್ ಹೈಲೈಟ್ ಮಾಡ್ಕೊಂಡ್ಬಿಟ್ಟು ನಾನೇ ಕಲರಿಂಗ್ ಕೊಡ್ತೀನಿ, ಯಾವ ಕಲರ್ ಬೇಕು ಅಂತ. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಲ್ಲಿ ನಾನೇನ್ ಮಾಡ್ತೀನಿ, ಫಾರ್ಮುಲಾ ಬರೀತೀನಿ. 35ಕ್ಕಿಂತ ಜಾಸ್ತಿ ಇದ್ರೆ ಕಾಮ ಯೆಲ್ಲೋ ಕಲರ್ ಮಾಡು, ಇಲ್ಲ ಗ್ರೀನ್ ಕೊಡು. ಅವಾಗ ಏನಾಗುತ್ತೆ, ಈ ಕಂಪ್ಲೀಟ್ ರೋ ಆ ಫಾರ್ಮುಲಾ ಬರೆದ್ರೆ 35ಕ್ಕಿಂತ ಯಾವ್ದ್ಯಾವ್ದಿದೆ ಅದು ಓಕೆ, 35ಕ್ಕಿಂತ ಯಾವ್ದಾವ್ದಿದೆ ಅದನ್ನ ಯೆಲ್ಲೋ ಕಲರಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ, ಯೆಲ್ಲೋ ಕಲರಲ್ಲಿ ಬಿಂಬಿಸುತ್ತೆ. 35ಕ್ಕಿಂತ ಯಾವ್ದ್ಯಾವ್ದಿಲ್ವೋ ಅದನ್ನ ಗ್ರೀನಲ್ಲಿ ಕೊಡು ಅಂದ್ರೆ ಇದನ್ನ ಗ್ರೀನಲ್ಲಿ ಬಿಂಬಿಸುತ್ತೆ. ಇದು ವಿಜುವಲ್ ಆಗಿ ಕಾಣುತ್ತೆ, ನಮಗೆ ಕಣ್ಣಲ್ಲಿ ಕಾಣುತ್ತೆ. ನೀವು ಕಲರ್ ನೋಡೇ ಹೇಳ್ಬಿಡ್ಬೋದು. ಈಗ ಇದು ಗ್ರೀನ್ ಲೆಸ್ ದೆನ್ 35 ತೆಗ್ದಿದ್ದಾನೆ, ಇದು ಎಲ್ಲೋ ಮೋರ್ ದೆನ್ 35 ತೆಗ್ದಿದ್ದಾನೆ. ನಾವ್ ಏನ್ ಮಾಡ್ಬೋದು, ಫೇಲ್ ಆಗಿರೋ ಸಬ್ಜೆಕ್ಟ್ಸ್ ಅನ್ನ ರೆಡ್ ಅಲ್ಲಿ ಕೊಡು, ಬಿಲೋ 35 ಇದ್ರೆ ರೆಡ್ ಅಲ್ಲಿ ಕೊಡು, ಉಳ್ದಿದ್ ಪಾಸ್ ಇದ್ರೆ ಗ್ರೀನ್ ಅಲ್ಲಿ ಕೊಡು ಅಂದ್ರೆ ಪಟ್ ಅನ್ನಂಗೆ ಇಡೀ ಎಕ್ಸೆಲ್ ಶೀಟ್ ಅಲ್ಲಿ ಯಾವ್ದಾವ್ದು ಸಬ್ಜೆಕ್ಟ್ ಅಲ್ಲಿ ಯಾರ್ಯಾರು ಫೇಲ್ ಆಗಿದ್ದಾನೋ ಅದೆಲ್ಲ ಸೆಲ್ಲು ರೆಡ್ ಕಲರ್ ಅಲ್ಲಿ ಬಿಂಬಿಸಕ್ ಶುರು ಆಗುತ್ತೆ. ಇದನ್ನ ನಾವೇನಂತೀವಿ, ಕಂಡೀಷನಲ್ ಫಾರ್ಮ್ಯಾಟಿಂಗ್. ಕಂಡೀಷನಲ್ ಫಾರ್ಮ್ಯಾಟಿಂಗ್. ಈಗ ಪ್ರಶ್ನೆಗೆ ಬರೋಣ. ಇನ್ ಎಕ್ಸೆಲ್ ಟು ಹೈಲೈಟ್ ಓನ್ಲಿ ಇಂಟ್ರೆಸ್ಟೆಡ್ ಸೆಲ್ಸ್ ವಿ ಯೂಸ್. ಅದು ಕಾನ್ಸೆಪ್ಟ್ ನಾನು ನಿಮಗೆ ಹೇಳಿದ್ದು. ಈಗ ಪ್ರಶ್ನೆ ನೋಡೋಣ ಅಷ್ಟೇ. ಇನ್ ಎಕ್ಸೆಲ್ ಟು ಹೈಲೈಟ್ ಓನ್ಲಿ ಇಂಟ್ರೆಸ್ಟೆಡ್ ಸೆಲ್ಸ್, ಯಾವುದೋ ಒಂದು ನಿರ್ದಿಷ್ಟವಾದ ಕೆಲಸ, ಒಂದು ಪರ್ಟಿಕ್ಯುಲರ್ ವರ್ಕ್ ಮಾಡ್ತಾ ಇದೀವಿ ಇಲ್ಲಿ, ಹೌದಾ? ಒಂದು ನಿರ್ದಿಷ್ಟವಾದ ಕೆಲಸ ಮಾಡ್ಕೊತಾ ಇದೀವಿ. ಉತ್ತರಕ್ಕೆ ಈಗ ಆಪ್ಷನ್ಸ್ ನೋಡೋಣ. ಉತ್ತರ ಹುಡುಕ್ಲಿಕ್ಕೆ ಸೆಲ್ ಫಾರ್ಮ್ಯಾಟಿಂಗ್, ಕೋಶ ಸಂವಿನ್ಯಾಸ ಇರ್ಬೋದು, ಇಟ್ಕೊಳ್ಳೋಣ. ಸೆಲ್ ಸ್ಟೈಲ್, ಓಕೆ, ಕೋಶ ಶೈಲಿ, ಬೇರೆ ಬೇರೆ ಸ್ಟೈಲಲ್ಲಿ ಮಾಡ್ಬೋದು, ಇಟ್ಕೊಳ್ಳೋಣ. ಅಲ್ಲಿ ಓನ್ಲಿ ಇಂಟ್ರೆಸ್ಟೆಡ್ ಸೆಲ್.
ಫಾರ್ಮ್ಯಾಟ್ ಟೆಕ್ಸ್ಟ್, ಪಠ್ಯ ಸಂವಿನ್ಯಾಸ. ಕಂಡೀಷನಲ್ ಫಾರ್ಮ್ಯಾಟಿಂಗ್, ಷರತ್ತುಬದ್ಧ ಸಂವಿನ್ಯಾಸ. ಅಲ್ಲಿ ಏನ್ ಮಾಡಿದೆ, 35 ಇದ್ರೆ ನನಗೆ ರೆಡ್ ಕೊಡು, ಕಂಡೀಷನ್ ಹಾಕ್ದೆ. ಎಕ್ಸೆಲ್ ಟು ಹೈಲೈಟ್ ಓನ್ಲಿ ಇಂಟ್ರೆಸ್ಟೆಡ್ ಸೆಲ್. ನನಗೆ ಇಂಟ್ರೆಸ್ಟ್ ಇರೋದು ಆ ಫೇಲ್ ಆಗಿರೋ ಯಾರ್ಯಾರು ವಿದ್ಯಾರ್ಥಿಗಳು ಯಾವ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದಾರೆ ಅದನ್ನ ನನಗೆ ಕೆಂಪು ಇದರಲ್ಲಿ ಕೊಡು, ಬಾಕ್ಸ್ನ ಸೆಲ್ನ. ಸೊ ಕಂಡೀಷನಲ್ ಫಾರ್ಮ್ಯಾಟಿಂಗ್ ನೋಡಿ, ಕಂಡೀಷನ್ ಆಗ್ತಾ ಇದ್ದೀನಿ. ಇದು ಕಾಮನ್ ಸೆನ್ಸ್. ನೋಡಿ ಇಲ್ಲಿ ನಿರ್ದಿಷ್ಟವಾದ ಪ್ರಶ್ನೆ ಕೇಳ್ತಾ ಇದ್ದೇನೆ. ಟು ಹೈಲೈಟ್ ಓನ್ಲಿ ಇಂಟ್ರೆಸ್ಟೆಡ್ ಸೆಲ್. ಎಕ್ಸೆಲ್ ನಲ್ಲಿ ಆಸಕ್ತಿ ಇರುವ ಸೆಲ್ಗಳನ್ನು ಮಾತ್ರ ಎತ್ತಿ ತೋರಿಸಲು ಏನ್ ಮಾಡ್ಬೇಕು, ನಾನು ಒಂದು ಷರತ್ತನ್ನ ಹಾಕ್ತಾ ಇದ್ದೀನಿ. ನಾನು ಆಸಕ್ತಿ ಇರೋದು ಮಾತ್ರ ನನಗೆ ಎತ್ತಿ ತೋರ್ಸಪ್ಪ ಅಂತ. ಅದಕ್ಕೆ ಷರತ್ತುಬದ್ಧ, ಕಂಡೀಷನಲ್ ಸಂವಿನ್ಯಾಸ. ಇನ್ಯಾವುದು ಆಪ್ಷನ್ ಷರತ್ತುಬದ್ಧ ಅಂತ ಹೇಳ್ತಾ ಇಲ್ಲ. ಇದು ಉತ್ತರ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಗೊತ್ತೇ ಇಲ್ಲ ಅಂದ್ರೂ ಕೂಡ ಪ್ರಶ್ನೆನ ಓದಿ, ಉತ್ತರನ ನೋಡಿ, ತಾಳೆ ಹಾಕಿ ಯಾವ್ದು ಇರ್ಬೋದು ಅಂತ. ಎಷ್ಟೋ ಸತಿ ಉತ್ತರ ನಿಮಗೆ ಆವರಿಸುತ್ತೆ, ನಿಮಗೆ ಗೊತ್ತಿಲ್ಲ ಅಂದ್ರೂ ಉತ್ತರ ನೀವು ಕಂಡ್ಕೊಂತೀರ ಪರೀಕ್ಷೆಯಲ್ಲಿ. ಓಕೆ, ಮತ್ತೆ MS ವರ್ಡ್. ಇನ್ MS ವರ್ಡ್ ಸಬ್ಸ್ಕ್ರಿಪ್ಟಿಂಗ್ ಕ್ಯಾನ್ ಬಿ ಡನ್ ವಿತ್ ಕೀ ಕಾಂಬಿನೇಷನ್ಸ್. ನಾನು ನಿಮಗೆ ಆಲ್ರೆಡಿ ಹೇಳಿದೆ, ದೇರ್ ಆರ್ ಕೀ ಶಾರ್ಟ್ ಕಟ್ಸ್. ಎಲ್ರಿಗೂ ಗೊತ್ತು ಕಟ್ ಅಂದ್ರೆ ಏನು, ಪೇಸ್ಟ್ ಅಂದ್ರೆ ಏನು. ಕಟ್ ಅಂದ್ರೆ Ctrl+C, ಪೇಸ್ಟ್ ಅಂದ್ರೆ Ctrl+V. ಕಟ್ ಮಾಡು, ಪೇಸ್ಟ್ ಮಾಡು, ಅಂಡು ಮಾಡಿರೋ ಕೆಲಸನ ವಾಪಸ್ ತೆಗಿ. ಓಕೆ, Ctrl+Z, Ctrl+Y ಅವೆಲ್ಲ ಗೊತ್ತು. ಬಟ್ ಅಡ್ವಾನ್ಸ್ಡ್ ಕೀಸ್ ಏನು, ಜಸ್ಟ್ ಅಡ್ವಾನ್ಸ್ಡ್ ಕೀಸ್ ಅಂತ ಚೆಕ್ ಮಾಡಿ. ಜಸ್ಟ್ ಗೂಗಲ್ಗೆ ಹೋಗಿ ಚೆಕ್ ಮಾಡಿ, ಅಡ್ವಾನ್ಸ್ಡ್ ಕೀಸ್ ಇನ್ MS ವರ್ಡ್. ಇದರಿಂದ ನಿಮಗೆ ಒಂದು ಪ್ರಶ್ನೆ ಬರಲಿಲ್ಲ ಅಂದ್ರೆ ನನ್ನ ಕೇಳಿ. ಅಡ್ವಾನ್ಸ್ಡ್ ಕೀಸ್ ಅಲ್ಲಿ ಒಂದು ಪ್ರಶ್ನೆ ಖಂಡಿತವಾಗೂ ನಿಮಗೆ ಗ್ರೂಪ್ C ಪೇಪರ್ ಅಥವಾ ಯಾವ ಪೇಪರ್ ಅಲ್ಲಿ, ಕಮ್ಯುನಿಕೇಶನ್ ಪೇಪರ್ ಅಲ್ಲಿ, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಈ ಪ್ರಶ್ನೆ ಒಂದು ಕಾಯಂ ಆಗಿ ಇರುತ್ತೆ. ಸೊ ಇಲ್ಲಿ ನೋಡೋಣ, ಇನ್ MS ವರ್ಡ್ ಸಬ್ಸ್ಕ್ರಿಪ್ಟಿಂಗ್ ಕ್ಯಾನ್ ಬಿ ಡನ್ ವಿತ್. ಇನ್ MS ವರ್ಡ್ ಸಬ್ಸ್ಕ್ರಿಪ್ಟಿಂಗ್ ಕ್ಯಾನ್ ಬಿ ಡನ್ ವಿತ್. ಫಸ್ಟ್ ಸಬ್ಸ್ಕ್ರಿಪ್ಟಿಂಗ್ ಅಂದ್ರೆ ಏನು, ಸ್ಕ್ರಿಪ್ಟಿಂಗ್ ಅಂದ್ರೆ ಏನಪ್ಪ? ಸಬ್ ಸ್ಕ್ರಿಪ್ಟಿಂಗ್, ಸೂಪರ್ ಸ್ಕ್ರಿಪ್ಟಿಂಗ್. ಸ್ಕ್ರಿಪ್ಟಿಂಗ್ ಅಂದ್ರೆ ಬರವಣಿಗೆ, ಹೌದಲ್ವಾ? ಸೊ ಸ್ಕ್ರಿಪ್ಟಿಂಗ್ ಅಂದ್ರೆ ನಾನು ಬರೀತಿದ್ದೀನಿ ಈಗ ಸುಭಾಷ್ ಈ ರೀತಿ. ಸಬ್ಸ್ಕ್ರಿಪ್ಟಿಂಗ್ ಅಂದ್ರೆ ಒಂದು ಅಕ್ಷರನ ಕೆಳಗಡೆ ಬರೆಯೋದು. ಫಾರ್ ಎಕ್ಸಾಂಪಲ್ ಇದು ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ, ನಾನು ಯಾವುದೋ ಒಂದು ಕೆಮಿಕಲ್ ಫಾರ್ಮುಲಾ ಹಾಕ್ತಾ ಇದ್ದೀನಿ. ನೀರಿನ ಕೆಮಿಕಲ್ ಫಾರ್ಮುಲಾ ಏನು, H2O. ನಾರ್ಮಲ್ ಆಗಿ ಹಿಂಗ್ ಬಂದ್ಬಿಡುತ್ತೆ, ನೋಡಿದ್ದೀರಾ? ನೀವು ನೋಟ್ ಪ್ಯಾಡ್ ಎಲ್ಲರೂ ಟೈಪ್ ಮಾಡಿದ್ರೆ. ಇದು ನನಗೆ ಇಲ್ಲಿ ಕೆಳಗಡೆ ಬರಬೇಕು, ಇದು ಕೆಳಗಡೆ ಬರಬೇಕು. ಇದನ್ನ ಸಬ್ಸ್ಕ್ರಿಪ್ಟಿಂಗ್ ಅಂತೀವಿ. H2O ಹಿಂಗ್ ಬರಬೇಕು. ಸೂಪರ್ ಸ್ಕ್ರಿಪ್ಟಿಂಗ್, ಈಗ ಮ್ಯಾಥ್ಸ್ ಅಲ್ಲಿ 2 ಸ್ಕ್ವೇರ್, ಓಕೆ, 2 ಸ್ಕ್ವೇರ್ 4 ಬರಬೇಕು. 2 ಸ್ಕ್ವೇರ್ ಇದನ್ನ ಏನ್ ಹೇಳ್ತೀವಿ, ಸೂಪರ್ ಸ್ಕ್ರಿಪ್ಟಿಂಗ್. ಸಬ್ಸ್ಕ್ರಿಪ್ಟಿಂಗ್ ಕೆಳಗಡೆ ಬರಬೇಕು, ಸೂಪರ್ ಸ್ಕ್ರಿಪ್ಟಿಂಗ್ ಮೇಲ್ಗಡೆ ಹೋಗ್ಬೇಕು ನಂಬರ್. ಇದು ಎಕ್ಸ್ಪೋನೆನ್ಷಿಯಲ್ ತೋರಿಸುತ್ತೆ. ಇದು ಎಷ್ಟು ಇದಿದೆ ಕೆಮಿಕಲ್ ಫಾರ್ಮುಲಾದಲ್ಲಿ ನಾವು ಯೂಸ್ ಮಾಡ್ತೀವಲ್ಲ, H2O. ಹೈಡ್ರೋಜನ್ 2 ಇದೆ ಅನ್ನೋದು ತೋರಿಸುತ್ತೆ ಇಲ್ಲಿ. ಇದು 2ನ 2 ಸತಿ ನಾನು ಮಲ್ಟಿಪ್ಲೈ ಮಾಡಬೇಕು. ಓಕೆ, ಮಲ್ಟಿಪ್ಲೈ ಮಾಡಬೇಕು. 2 ಇಂಟು 2, ಇಲ್ಲಿ 3 ಇದ್ರೆ 2 ಇಂಟು 2 ಇಂಟು 2, 3 ಸತಿ ಮಲ್ಟಿಪ್ಲೈ ಮಾಡಬೇಕು. ಸೊ ಇನ್ MS ವರ್ಡ್ ಸಬ್ಸ್ಕ್ರಿಪ್ಟಿಂಗ್, ಸಬ್ಸ್ಕ್ರಿಪ್ಟ್ ಮಾಡಲು ಬಳಸುವ ಕೀ ಸಂಯೋಜನೆ ಯಾವುದು ಗೊತ್ತಾ? ಯಾವುದು ಅಂತ? ಅದು ಕಂಟ್ರೋಲ್ ಮತ್ತೆ ಈಕ್ವಲ್ ಟು, Ctrl+= ಇಂಥ ಪ್ರಶ್ನೆ ಒಂದೊಂದು ಇರುತ್ತೆ, ಧೃತಿಗೆಡಬಾರ್ದು, ಆನ್ಸರ್ ಮಾಡಿ. ಗೊತ್ತಿಲ್ವಾ, ಮುಂದೆ ಹೋಗೋಣ. ಬಟ್ ಗೊತ್ತಿದ್ರೆ ನಿಮಗೆ ಯಾರೂ ಇದನ್ನ ಉತ್ತರಿಸೋಕ್ಕೆ ಸಾಧ್ಯ ಇರಲ್ಲ, ಯಾರೂ ಆನ್ಸರ್ ಮಾಡೋಕ್ಕಾಗಿರಲ್ಲ, ನೀವು ಆನ್ಸರ್ ಮಾಡ್ತೀರಾ. ಸೂಪರ್ ಸ್ಕ್ರಿಪ್ಟಿಂಗಿಗೆ ಯಾವುದು? Ctrl+Shift++. Ctrl+Shift+ ಇಟ್ಕೊಂಡ್ರೆ ಸೂಪರ್ ಸ್ಕ್ರಿಪ್ಟಿಂಗ್, Ctrl=2 ಇಟ್ಕೊಂಡ್ರೆ ಆ ಅಕ್ಷರನ ಹೈಲೈಟ್ ಮಾಡಿ
ಸಬ್ಸ್ಕ್ರಿಪ್ಟಿಂಗ್. ಅರ್ಥ ಆಯ್ತಾ? ಕಂಟ್ರೋಲ್ ಪ್ಲಸ್ ಇನ್ಸರ್ಟ್, ಇಮೇಜ್ ಏನಾದರೂ ಇನ್ಸರ್ಟ್ ಮಾಡ್ತಿದ್ರೆ ಅಥವಾ ನಾವೇನಾದರೂ ಕಾಪಿ ಮಾಡ್ಕೊಂಡಿದ್ರೆ ಅಥವಾ ಕಾಪಿ ಮಾಡ್ಲಿಕ್ಕೂ ಕೂಡ ಕಂಟ್ರೋಲ್ ಪ್ಲಸ್ ಇನ್ಸರ್ಟ್ನ ಯೂಸ್ ಮಾಡ್ಬೋದು. ಓಕೆ, ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಈಕ್ವಲ್ ಟು, ಈ ಸೂಪರ್ ಸ್ಕ್ರಿಪ್ಟಿಂಗ್ನ ಕ್ಯಾನ್ಸಲ್ ಮಾಡೋಕ್ಕೆ ಕಂಟ್ರೋಲ್ ಶಿಫ್ಟ್ ಈಕ್ವಲ್ ಟು ಒತ್ತೀವಿ. ಓಕೆ, ಇಷ್ಟೆಲ್ಲ ಡೀಟೇಲ್ ಬೇಡ, ಬಟ್ ಕೆಲವು ಅಡ್ವಾನ್ಸ್ಡ್ ಶಾರ್ಟ್ಕಟ್ ಕೀಸ್ ಆಫ್ MS ವರ್ಡ್, MS ಎಕ್ಸೆಲ್ ಸುಮ್ಮನೆ ಗೂಗಲ್ ಮಾಡಿ ನೀವು. ಓಕೆ, ಗೂಗಲ್ ಮಾಡಿ ಬರ್ದಿಟ್ಕೊಳ್ಳಿ ನೋಟ್ಸಲ್ಲಿ. ಒಂದು ಪ್ರಶ್ನೆ ಬಂತು ಅಂದರೆ ಯಾರೂ ಉತ್ತರ ಮಾಡೋಕ್ಕೆ, ಅದು ಯಾರೂ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ ಅಂದರೂ ನೀವು ಅದಕ್ಕೆ ಉತ್ತರ ಕೊಡ್ತೀರಾ. ಪರೀಕ್ಷೆ ಪಾಸ್ ಮಾಡೋಕ್ಕೆ ಇದೇ ಥರ ಒಂದೊಂದು ಪ್ರಶ್ನೆ ಬೇರೆಯವ್ರು ಎಲ್ಲಿ ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲೋ ಅದನ್ನು ನೀವು ಆನ್ಸರ್ ಮಾಡಿದ್ರೆ ನಿಮ್ಮ ಹೆಸರು ಆ ಲಿಸ್ಟಲ್ಲಿ ಇರುತ್ತೆ. ನೆಕ್ಸ್ಟ್, ಇಫ್ ವಿ ಟೈಪ್, ಮತ್ತೆ ಫಾರ್ಮುಲಾ ಎಕ್ಸೆಲಲ್ಲಿ ವರ್ಡ್ ಆಯಿತು, ಎಕ್ಸೆಲ್ ಬಂತು, ಮತ್ತು ವರ್ಡ್ ಬಂತು, ಈಗ ಎಕ್ಸೆಲಲ್ಲಿ ಪ್ರಶ್ನೆ. ನಾವು ಇಸ್ ಈಕ್ವಲ್ ಟು ನೌ ಅಂತ ಎಕ್ಸೆಲ್ ಶೀಟಲ್ಲಿ ಟೈಪ್ ಮಾಡಿದ್ರೆ ಏನಾಗುತ್ತೆ? ಇವಾಗ ಅಂತ ನಾನು ನೋಡಿದ್ರೆ, ನೌ ಅಂದ್ರೇನು ಈಗ. ಏನು ಕೊಡುತ್ತೆ ಗುರು ಎಕ್ಸೆಲ್ ಶೀಟು? ಇವತ್ತಿನ ಡೇಟ್ ಕೊಡುತ್ತೆ, ಇವತ್ತಿನ ಸಮಯ ಕೊಡುತ್ತೆ, ಇವತ್ತಿನ ಸಮಯ ಮತ್ತು ಡೇಟ್ ಕೊಡುತ್ತೆ, ಇವತ್ತಿನ ದಿನಾಂಕ ಮತ್ತು ಸಮಯ ಕೊಡುತ್ತೆ. ಉತ್ತರ ಹೇಳಿ ಇದಕ್ಕೆ. ಡೇ ಅಂದ್ರೇನಪ್ಪ? ಡೇ ಅಂದ್ರೆ ಟುಡೇ ಈಸ್ ಈಕ್ವಲ್ ಟು ಟುಡೇ ಅಂತ ಕೊಟ್ರೆ ಇವತ್ತಿನ ಡೇಟ್ ಕೊಡುತ್ತೆ. ಎಕ್ಸೆಲ್ ಅಲ್ಲಿ ಇವತ್ತಿಂದು ದಿನಾಂಕ ಕೊಡುತ್ತೆ. ಓಕೆ, ಈಸ್ ಈಕ್ವಲ್ ಟು ನೌ ಅಂತ ಕೊಟ್ರೆ ಏನ್ ಮಾಡುತ್ತೆ? ಇವತ್ತಿನ ದಿನಾಂಕ ಮತ್ತೆ ಇವತ್ತಿನ ಟೈಮ್ ಕೊಡುತ್ತೆ. ಇವತ್ತಿನ ಡೇಟು, ಇವತ್ತಿನ ಟೈಮ್ ಕೊಡುತ್ತೆ. ಯಾವ ಆಪ್ಷನ್ ಅಲ್ಲಿ ಇದೆ ಉತ್ತರ? ಇದು ಟುಡೇಸ್ ಡೇಟ್ ಅಂಡ್ ಕರೆಂಟ್ ಟೈಮ್ ಇನ್ ಆರ್ಡರ್, ಆ ಕ್ರಮಾಂಕದಲ್ಲೇ ಕೊಡುತ್ತೆ. ಫಸ್ಟ್ ದಿನಾಂಕ, ಆಮೇಲೆ ಟೈಮ್, ಆಲ್ಫಾಬೆಟಿಕ್. ಡಿ ಯಾವುದು? ABC, D, T ಕೊನೆಯಲ್ಲಿದೆ PQRST. ಸೊ ಫಸ್ಟ್ ದಿನಾಂಕ, ಆಮೇಲೆ ಟೈಮ್. ಫಸ್ಟ್ ಟೈಮ್, ಆಮೇಲೆ ದಿನಾಂಕ. ನೋಡಿ, ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೆಂಗೆ ಕೊಟ್ಟಿದ್ದಾನೆ. ಸರಿ, ಇದೆ ಸರಿ, ಇವತ್ತಿನ ದಿನ, ಇವತ್ತಿನ ಟೈಮ್, ಇವತ್ತಿನ ದಿನ ಕೊಡುತ್ತಲ್ಲ ಗುರು, ನೋವು ಅಂತ ಬರ್ದಿದ್ದೀನಿ ಅಂತ ಇದಕ್ಕೆ ಉತ್ತರ ಹಾಕ್ಬಿಡ್ತೀರಾ. ಬಟ್ ಅದು ಕಂಪ್ಯೂಟರ್, ಇಟ್ ವಿಲ್ ಫಾಲೋ ಆರ್ಡರ್, ಇಟ್ ವಿಲ್ ಫಾಲೋ ಆಲ್ಗಾರಿಥಮ್, ಇಟ್ ವಿಲ್ ಫಾಲೋ A to Z. ಸಿಂಪಲ್. ಎಷ್ಟೋ ಜನ ಸಿಗೆ ಉತ್ತರ ಹಾಕ್ಬಿಡ್ತೀರಾ. ನಂಬರ್ 3, ಕರೆಂಟ್ ಟೈಮ್ ಅಂಡ್ ಡೇಟ್. ನಾವಲ್ವ ಗುರು, ಈಗಿನ ಟೈಮು ಈಗಿನ ಡೇಟ್, ಇವತ್ತಿನ ದಿನ ಮತ್ತು ಇವತ್ತಿನ ಡೇ, ಡಿ. ಅರ್ಥ? ನೆಕ್ಸ್ಟ್ ಮತ್ತೆ MS ವರ್ಡ್. ಈಗ ಎಕ್ಸೆಲ್ ಆಯ್ತು, ವರ್ಡ್ ಆಯ್ತು, ಎಕ್ಸೆಲ್. ಆಲ್ಮೋಸ್ಟ್ ಈಗ ಮಾಡಿರೋ 9 ಪ್ರಶ್ನೆಯಲ್ಲಿ 5ರಿಂದ 6 ಪ್ರಶ್ನೆ ಬರೀ MS ವರ್ಡ್, MS ಎಕ್ಸೆಲ್ ಅಲ್ಲೇ ಬಂದಿದೆ. MS ಪವರ್ ಪಾಯಿಂಟ್ ಅಲ್ಲೂ ಬರ್ಬೋದು. Which function key is used to start spelling check automatically in MS Word? ನಿಮ್ಮ ಗ್ರಾಮರ್ನ ತಪ್ಪು ಮಾಡಿದರೆ ಯಾವ್ದನ್ನ ಫಂಕ್ಷನ್ ಕೀಯಿಂದ ಚೆಕ್ ಮಾಡ್ಬೋದು? ಕಾಗುಣಿತಾಕ್ಷರ ಪರಿಶೀಲನೆಗಾಗಿ ಸ್ವಯಂಚಾಲಿತ ಕಾರ್ಯಕಾರಿ ಕೀಲಿಯನ್ನು ಬಳಸಲಾಗುತ್ತದೆ. ವಿಚ್ ಫಂಕ್ಷನಲ್ ಕೀ? ಸ್ವಯಂಚಾಲಿತ ಕಾರ್ಯಕಾರಿ ಕೀಲಿ. ಓಕೆ, ಯಾವ ಫಂಕ್ಷನಲ್ ಕೀನ ಯೂಸ್ ಮಾಡ್ಬೋದು? ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇರುತ್ತೆ, ಅಲ್ಲಿ ಕೀಗಳಲ್ಲಿ F1, F2, F3, F4, F5, F6, F12 ವರ್ಗೂ ಇರುತ್ತೆ. ಸೊ ಅದರದ ಯೂಸಸ್ ಏನು? MS ವರ್ಡಲ್ಲಿ ಯಾವ ಕೀನ ಸ್ಪೆಲ್ಲಿಂಗ್ ಚೆಕ್ಕಿಗೆ ಯೂಸ್ ಮಾಡ್ಬೋದು? ನೋಟ್ಸ್ ಮಾಡ್ಕೊಳ್ಳಿ. ಫಂಕ್ಷನ್ 1 to ಫಂಕ್ಷನ್ 12 ಯಾವ ಕೀ ಯಾವುದಕ್ಕೆ ಯೂಸ್ ಮಾಡ್ಬೋದು MS ವರ್ಡಲ್ಲಿ? ನಾನು ವೆಬ್ಸೈಟ್ ಓಪನ್ ಮಾಡಿದೆ ಅಥವಾ ಯಾವುದೋ ಅಪ್ಲಿಕೇಶನ್ ಓಪನ್ ಮಾಡಿದೆ ಅಂದರೆ ಯಾವುದಕ್ಕೆ ಯೂಸ್ ಮಾಡ್ಕೋಬೋದು? ಓಕೆ, F1 ಹೆಲ್ಪ್, ಸಹಾಯ. F1 ಹೆಲ್ಪ್, ಸಹಾಯ ಬೇಕು ನನಗೇನಾದರೂ ಅಂದರೆ. ಓಕೆ, F3 ಆಟೋಫಿಲ್. ಎಲ್ಲರೂ ವಾಟ್ಸಪ್ ಯೂಸ್ ಮಾಡ್ತೀವಾ? ಅಲ್ಲಿ ಫಸ್ಟ್ 2-3 ಅಕ್ಷರ ಬರಿತಿದ್ದಂಗೆ ಪದಗಳು ಟಕ್ಕನಂಗೆ ಬರುತ್ತೆ, ಅದು ಆಟೋಫಿಲ್. F3 ಮೂಲಕ ಮಾಡ್ಬೋದು. ಓಕೆ, F5 ಯಾವ್ದು ಬರುತ್ತೆ ನೋಡಿ?
ಫೈಂಡ್ ಆ್ಯಂಡ್ ರೀಪ್ಲೇಸ್, ಅಥವಾ ವೆಬ್ಸೈಟಲ್ಲಾದರೆ ರಿಫ್ರೆಶ್. ಸ್ಲೋ ಆಗಿದ್ರೆ ರಿಫ್ರೆಶ್ ಮಾಡೋಕ್ಕೆ F5ನ ಯೂಸ್ ಮಾಡ್ಕೋಬೋದು. F7 ಗ್ರಾಮರ್ನ, ಕಾಗುಣಿತ ಪರಿಶೀಲನೆನ ಆಟೋಮೆಟಿಕ್ ಆಗಿ ಮಾಡುತ್ತೆ. ಓಕೆ, ಗ್ರಾಮರ್ ಸ್ಪೆಲ್ಲಿಂಗ್ ಚೆಕ್, ಸ್ಪೆಲ್ ಚೆಕ್ನ F7 ಮೂಲಕ ಮಾಡ್ಬೋದು. MS ವರ್ಡಲ್ಲಿ F1 to F10 ಯಾವ್ಯಾವ ಫಂಕ್ಷನು ಏನೇನು ಕೆಲಸ ಮಾಡುತ್ತೆ ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ. MS ವರ್ಡ್ನಲ್ಲಿ ಇದು ಕಾಗುಣಿತ ಪರಿಶೀಲನೆಗಾಗಿ ಸ್ವಯಂಚಾಲಿತ ಕಾರ್ಯಕಾರಿ ಕೀಲಿ ಯಾವುದು? F7. ಯೂಸ್ ಟು ಸ್ಟಾರ್ಟ್ ಸ್ಪೆಲ್ ಚೆಕ್ F7. F1 ಸಹಾಯ ಹೆಲ್ಪ್. F3 ಆಟೋಫಿಲ್ ಸ್ವಯಂವಾಗಿ ಪದಗಳನ್ನ ಜೋಡಿಸ್ಕೊಳ್ಳುತ್ತೆ. F5 ಫೈಂಡ್ ಆ್ಯಂಡ್ ರಿಪ್ಲೇಸ್ ಆರ್ ರಿಫ್ರೆಶ್, ವೆಬ್ಸೈಟಲ್ಲಿದ್ದರೆ ರಿಫ್ರೆಶ್ ಆಗುತ್ತೆ. ಓಕೆ, F7 ಸ್ಪೆಲ್ಲಿಂಗ್ ಚೆಕ್. ಅರ್ಥ ಆಯ್ತಲ್ಲ? ದ ಫಾರ್ಮುಲಾ. ಓಕೆ, ಎಕ್ಸೆಲ್ನಲ್ಲಿ ತುಂಬ ಫಾರ್ಮುಲಾಗಳಿದೆ, ತುಂಬ ಫಾರ್ಮುಲಾಗಳನ್ನ ಯೂಸ್ ಮಾಡ್ಕೋಬೋದು ನಾವು. ಸಮ್ ಇದೆ, ಮಲ್ಟಿಪ್ಲೈ ಇದೆ, ಕೌಂಟ್ ಇದೆ, ಇಫ್ ಹಾಕೋಬೋದು ಕಂಡೀಷನ್ ಹಾಕೊಂಡು. ತುಂಬ ನೋಡ್ತಾ ಹೋದ್ರೆ ಸಮ್ ಇಫ್ ತುಂಬ ನೀವು ಎಕ್ಸೆಲ್ ಶೀಟ್ನ ಯೂಸ್ ಮಾಡಿದರೆ ಗೊತ್ತಿರ್ತಾರೆ. ಸೊ ರೌಂಡ್ ಅನ್ನೋದು ಕೂಡ ಒಂದು ಫಾರ್ಮುಲಾ. ಇಲ್ಲಿ ಏನು ಕೊಟ್ಟಿದ್ದಾನೆ ಅವನು? MS ಎಕ್ಸೆಲ್ನಲ್ಲಿ ರೌಂಡ್ 8.5, 0 ಗಿವ್ಸ್ ಯಾವ ಆನ್ಸರ್? 8.5 ಮತ್ತು 0 ನೀಡುವ ಬೆಲೆ. ಇಲ್ಲಿ ರೌಂಡ್ ಅಂದ್ರೆ ಏನು? ರೌಂಡ್ ಆಫ್ ಮಾಡು. .50 ಇದೆ, 0 ಅಂದ್ರೆ ಡೆಸಿಮಲ್ ಆದ್ಮೇಲೆ ನಂಬರೇ ಇರಬಾರ್ದು. ಈ ನಂಬರ್ 0 ಮಾಡಿಬಿಡು, 0 ಮಾಡಿ ನನಗೆ ರೌಂಡ್ ಆಫ್ ಮಾಡಿ ಕೊಡು ಅಂತ ಇದೆ. ಇದು ನೋಡಿ 0.5 ಅಥವಾ 0.5 ಅಥವಾ ಜಾಸ್ತಿ ಇದ್ರೆ, 0.5ಗಿಂತ ಜಾಸ್ತಿ ಇದ್ರೆ ನೆಕ್ಸ್ಟ್ ಸಂಖ್ಯೆ ಯಾವ್ದಿದೆ? ಇಲ್ಲಿ 8 ಇದ್ರೆ ಇದು 9 ಮಾಡಿ ಕೊಡುತ್ತೆ. ಲೆಸ್ ದ್ಯಾನ್ 0.5 ಇದ್ರೆ ಯಾವ ಸಂಖ್ಯೆ ಇದೆಯೋ ಆ ಸಂಖ್ಯೆನೇ ಕೊಡುತ್ತೆ. ಇಲ್ಲಿ 8.50, 0 ರೌಂಡ್ ಮಾಡಿಕೊಡು, ರೌಂಡ್ ಆಫ್ ಮಾಡಿಕೊಡು ಅಂದ್ರೆ 0.5 ಅಥವಾ ಜಾಸ್ತಿ ಇದ್ರೆ ಏನು ಕೊಡುತ್ತೆ ನಮಗೆ? ಉತ್ತರ 9. 9 ಯಾವುದು? ಆನ್ಸರ್ ಫಸ್ಟ್ ಆಪ್ಷನ್. 0.5ಗಿಂತ ಕಡಿಮೆ ಇದ್ರೆ ಇದು 8.49 ಇದ್ರೆ ಯಾವ್ದು ಕೊಡೋದು? 8 ಕೊಡೋದು. ಇದು ರೌಂಡ್ ಆಪ್ಷನ್. ಇನ್ನೊಂದು ಆಪ್ಷನ್ ಇದೆ, ರೌಂಡ್ ಡೌನ್ ಕೊಟ್ಬಿಟ್ಟು 8.85, 0 ಅಂತ ಕೊಟ್ಟಿರ್ತಾನೆ. ಇಸ್ ಈಕ್ವಲ್ ಟು ರೌಂಡ್ ಡೌನ್ 8.85, 0. ಇವಾಗ ಉತ್ತರ ಯಾವ್ದಾಗುತ್ತೆ? ಇದೇ ಆಪ್ಷನ್ಸ್ ತಗೊಳ್ಳಿ. ಈಗ ಉತ್ತರ ಯಾವ್ದಾಗುತ್ತೆ? ಇಲ್ಲಿ ರೌಂಡ್ ಶಾರ್ಟ್ಕಟ್. ಅದ್ರದ್ದು ಮೆಸೇಜ್ ಏನು ಅಂದ್ರೆ ರೌಂಡ್ ಆಫ್ ಮಾಡ್ಬಿಡು ನನಗೆ ಆ ನಂಬರ್ನ ಅಂತ. ರೌಂಡ್ ಆಫ್ ಮಾಡ್ಬಿಡು. 0.5 ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ನೆಕ್ಸ್ಟ್ ನಂಬರ್ ಕೊಡು. ಓಕೆ, ಈ ಡೆಸಿಮಲ್ ಆದ್ಮೇಲಿಂದ ನೆಕ್ಸ್ಟ್ ಡಿಜಿಟ್ಸ್ ಏನಿದೆ ಅದು 0 ಮಾಡ್ಬಿಡು, ನನಗೆ ನೆಕ್ಸ್ಟ್ ಡಿಜಿಟ್ ಕೊಟ್ಬಿಡು. 0.5 ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ, ಇಲ್ಲ ಅಂದ್ರೆ ಏನಿದೆಯೋ ಆ ನಂಬರೇ ಕೊಟ್ಬಿಡು, 8 ಕೊಟ್ಬಿಡು ಅಂತ. ರೌಂಡ್ ಡೌನ್ ಅಂದ್ರೆ 0.5, 0.8, 0.9 ಎಷ್ಟೇ ಇರಲಿ ನನಗೆ ಹಿಂದಿನ ನಂಬರೇ ಕೊಡು, ರೌಂಡ್ ಡೌನ್ ಮಾಡ್ಬಿಡು. ಸೊ ನನಗೆ 8 ಆನ್ಸರ್ ಇದು. 8.9 ಇದ್ರು 8, 8.99 ಇದ್ರು 8, 8.999 ಇದ್ರು ಆನ್ಸರ್ 8. ಯಾವುದಕ್ಕೆ? ಈ ಫಾರ್ಮುಲಾಗೆ. ಈ ಫಾರ್ಮುಲಾ ರೌಂಡ್ ಆಫ್ಗೆ 0.5 ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ನೆಕ್ಸ್ಟ್ ಡಿಜಿಟ್ ಕೊಡುತ್ತೆ, 0.5ಗಿಂತ ಕಡಿಮೆ ಇದ್ರೆ 8 ಕೊಡುತ್ತೆ. ಅರ್ಥ ಆಯ್ತಲ್ಲ? ಈ 10 ಪ್ರಶ್ನೆ ನಾವು ಏನು ಪ್ರೀವಿಯಸ್ ಇಯರ್ ಪೇಪರ್ ಇಂದ ಸಾಲ್ವ್ ಮಾಡಿದೀವಿ, ಇದು ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿ ಇನ್ನೂ ನಿಮಗೆ ಪ್ರಶ್ನೆಗಳು ಬೇಕು ಅಂದ್ರೆ ಫೀಡ್ಬ್ಯಾಕ್ ಕೊಡಿ, ಕಮೆಂಟ್ ಮಾಡಿ. ನಿಮಗೆ ಇನ್ನೇ ಏನು ನಮ್ಮಿಂದ ಸಹಾಯ ಬೇಕು ಅಂದ್ರೂ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.